ಇದು ದೇವಸ್ಥಾನ ಬಂದು ಒಂದು 28 ವರ್ಷ ಆಯಿತು. ದೇವಸ್ಥಾನ ಕುಂಭಾಭಿಷೇಕ ಆಗಿ ಪ್ರತಿಷ್ಠೆ ಆಗಿ ಇಲ್ಲಿ ಮುಖ್ಯವಾದ ದೇವರು ವೆಂಕಟರಮಣ ದೇವರು. ಅದರಲ್ಲೂ ಈವ್ನಿಂಗ್ ಬಂದುಬಿಟ್ರೆ ಇಲ್ಲಿ ನಮ್ಗೆ ಹೋಗೋಕ್ಕೆ ಮನಸ್ಸಾಗಲ್ಲ ಸುರೇಶ್. ಅಷ್ಟೊಂದು ಸನ್ಸೆಟ್ ನೋಡಿಕೊಂಡು ಪಾರ್ಟಿ ಮಾಡಿಕೊಂಡು ನಾವು ನೈಟ್ ಔಟ್ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಪ್ರೋಗ್ರಾಮ್ ಇತ್ತು. ದೇವ್ರ ಮನೆ ಅದು. ಅದಕ್ಕೆ ನಾನು ಹೇಳಿದೆ ಇಲ್ಲಿ ತೀರ್ಥ ಸಿಗುತ್ತೆ, ಅದಕ್ಕೆ ದೇವ್ರ ಮನೆಯಲ್ಲೇ ನೋಡ್ತಾರೆ. ವೆರೈಟೀಸ್ ಆಫ್ ತೀರ್ಥ, ಸಪ್ರೇಟ್ ವೈನ್ ರೂಮ್, ಅಮೆರಿಕನ್ ಸ್ಪೆಷಲ್ ಫೋ ಫಿನಿಶ್ ಅಂತ ಹೇಳಿ ಅವರು ದೇ ಸ್ಪೆಂಟ್ ಎ ಲಾಟ್ ಆಫ್ ಟೈಮ್. ಅದು ಮಾರ್ಬಲ್ ಫೋಟೋ ತಗೊಂಡು ಅದನ್ನು ಪ್ರೊಜೆಕ್ಟ್ ಮಾಡ್ಕೊಳ್ತಾರೆ, ಮಾಡಿಕೊಂಡು ಅದ್ರ ಮೇಲೆ ಪೇಂಟ್ ಮಾಡ್ತಾರೆ. ಫಸ್ಟ್ ಒಂದು ಲಾಟ್ ಹುಡುಕ್ತಾರೆ ಅಂತ ಇಟ್ಕೊಳ್ಳಿ, ಓಪನ್ ಲಾಟ್ ಹುಡುಕ್ಬಿಡ್ತಾರೆ, 100 by 100 ಅಂತ ಇಟ್ಕೊಳ್ಳಿ. ಇಷ್ಟೇ ರೋಡ್ ಇರಬೇಕು ಅಂತ. ಇದು ಮಿನಿಮಮ್ ರೋಡ್ ಇದು. ಈ ರೋಡ್ ಮಾಡೋಕ್ಕೆ ಮೊದಲೇ ಇಲ್ಲಿ ಇದನ್ನು ಟಾರ್ ಹಾಕೋಕ್ಕೆ ಮೊದಲೇ ಫಸ್ಟು ಈ ದೇಶದಲ್ಲಿ ಒಂದು ಮನೆ ಕನ್ಸ್ಟ್ರಕ್ಷನ್ ಶುರು ಮಾಡ್ತಾರೆ ಅಂತಂದರೆ ಇದು ಈ ಪಾತ್, ಸಿಮೆಂಟ್ ಪಾತ್. ಓಕೆ, ಸಿಮೆಂಟ್ ಪಾತ್ ಏನಕ್ಕೆ ಅಂತಂದರೆ ಇದರಿಂದ ಸಿಮೆಂಟ್ ಪಾತಿಂದ ಕೆಳಗಡೆ ಫುಲ್ ಕಾಂಕ್ರೀಟ್ ಹಾಕ್ಕೊಂಡು ಈ ಒಂದು 2 ಇಂಚ್ ಕೆಳಗಡೆವರೆಗೂ ಕಾಂಕ್ರೀಟ್ ಹಾಕ್ತಾರೆ. ಕಾಂಕ್ರೀಟ್ ರಫ್ ಕಾಂಕ್ರೀಟ್ ಹಾಕಿರ್ತಾರೆ, ಒಂದು 2 ಅಡಿಯಿಂದ ಕಾಂಕ್ರೀಟ್ ಹಾಕಿರ್ತಾರೆ. ಅದಾದಮೇಲೆ ಆ ಟಾರ್ ರಫ್ ಕಾಂಕ್ರೀಟ್ ಮೇಲೆ ಟಾರ್ ಹಾಕ್ತಾರೆ. ಇದನ್ನು ಈ ಟಾರ್ ಹೆಂಗೆ ಅಂತಂತಂದರೆ ಇದು 30 ವರ್ಷ ಹೋದ್ರೂ ಈ ಟಾರ್ ಕಿತ್ತೋಗಲ್ಲ. ಇದು ಈಗ ಇಲ್ಲಿವರೆಗೂ ಎಡ್ಜ್ ಬಿಟ್ಟಿದ್ದಾರಲ್ಲ, ಇಲ್ಲಿಂದ ಲಾನ್ ಹಾಕ್ತಾರೆ ಅಲ್ಲಿಗೆ. ಅದು ಬಂದ್ಬಿಟ್ಟು ವಾಕಿಂಗ್ ಪಾತು. ಈ ಎಂಟೈರ್ ಅಮೇರಿಕಾದಲ್ಲಿ ಈ ವಾಕಿಂಗ್ ಪಾತ್ ಹಿಂಗೆ ಇರಬೇಕು, ಇದೇ ಥರ ಮಾಡಬೇಕು ಅಂತಿರುತ್ತೆ. ಅದು ಹಂಗೆ ಬರುತ್ತದು. ಈಗ ಏನಾಗುತ್ತೆ ಅಂತಂದರೆ ಈ ರೋಡು ಅಲ್ಲಿಂದ ನೀಟಾಗಿ ವಾಟ ಕೊಟ್ಟಿರೋದ್ರಿಂದ ಮನೆ ಕಟ್ಟಕ್ಕೆ ಮೊದಲೇ ರೋಡ್ ಮಾಡಿರ್ತಾರಲ್ಲ, ಇಲ್ಲಿ ಎಲ್ಲರೂ ವೆಹಿಕಲ್ಸ್ ಬರಬೇಕು, ಅದು ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ತಗೊಂಬರ್ಬೇಕು ಅಂತಂದರೆ ಫುಲ್ ಎಲ್ಲ ರೋಡ್ ಆಗಿರಬೇಕು. ಅವರು ಯಾವುದು ಧೂಳು ರೋಡಲ್ಲಿ ಬರೋದೇ ಇಲ್ಲ ಅವರು. ಸೊ ಇಲ್ಲಿಂದ ಶುರುವಾಗೋದು ಇದು. ಆವಾಗ ಏನು ಮಾಡ್ತಾರೆ, ಈಗ ಇವರು ಒಂದು ಈ ಲಾಟ್ ನನಗೆ ಇಷ್ಟ ಆಯಿತು, ಇದು ಈಸ್ಟ್ ಫೇಸಿಂಗು ವೆಸ್ಟ್ ಫೇಸಿಂಗ್ ಏನೋ ಒಂದು ಇಟ್ಕೊಳ್ಳಿ. ಈ ಲಾಟ್ ಸೈಜ್ಗೆ ಅವನು ಒಂದು ಇದನ್ನು ಕೊಡ್ತಾರೆ. ಈ ಬಿಲ್ಡರ್ ಏನು ಮಾಡ್ತಾರೆ, ಈ ಥರ ಮನೆ ಇದೆ ಅಂತ ಅಂದ್ಬಿಟ್ಟು ಏನೋ ಅವ್ರದ್ದೊಂದು ಮಾಡಲ್ ಅಂತಿರುತ್ತೆ. ಆ ಮಾಡಲ್ಗೆ ಅವರು ಬೇಸ್ಮೆಂಟ್ ಇರುತ್ತೆ, ಬೇಸ್ಮೆಂಟ್ ಇರಲ್ಲ, ಇಷ್ಟು ಕಾಂಕ್ರೀಟ್ ಬರಬೇಕು, ಇಷ್ಟು ಅಂತ ಎಲ್ಲನೂ ಅದು ಫುಲ್ ಎಲ್ಲ ನಮಗೆ ಫುಲ್ ಪ್ರೈಸ್ ಕೊಟ್ಬಿಡ್ತಾರೆ ಅದನ್ನು. ಅವಾಗ ಏನು ಮಾಡ್ತಾರೆ, ಅವ್ರು ಬಂದುಬಿಟ್ಟು ಡಿಗ್ ಮಾಡ್ತಾರೆ. ನಾವು ಒಂದ್ಸತಿ ನಾವೇನು ನಮ್ಮ ಇಂಡಿಯನ್ ಕಲ್ಚರ್ ಬಿಡೋದು ಬೇಡ ಅಂತ ಅಂದ್ಬಿಟ್ಟು ನಂದು ಜಾಗದಲ್ಲಿ ಬಂದುಬಿಟ್ಟು ಒಂದು ಪೂಜೆ ಮಾಡಿ ನಾಳೆ ಡಿಗ್ ಮಾಡ್ತಾರೆ ಅವರು ಅಂತಂದರೆ ಬಂದು ಒಂದು ಪೂಜೆ ಮಾಡ್ಬಿಟ್ಟು ಗುದ್ಲಿ ಪೂಜೆ ಅಂತೀವಲ್ಲ ಅದನ್ನು ಮಾಡ್ತೀವಿ ನಾವು. ಮಾಡಿಬಿಟ್ಟು ಹೋಗಿರ್ತೀವಿ. ಅದನ್ನು ಫಸ್ಟು ಸಿಮೆಂಟ್ ಕಾಂಕ್ರೀಟ್ ಹಾಕ್ಬಿಡ್ತಾರೆ. ಇದು ಫುಲ್ ಬೇಸ್ಮೆಂಟ್ ಇದು ಕಾಂಕ್ರೀಟು. ಕಾಂಕ್ರೀಟ್ ಮೇಲೆ ನೋಡಿ ಇಲ್ಲಿ ವುಡ್ಡನ್ನ ಹಿಂಗೆ ಸುಮ್ಮನೆ ಕುಣಿಸಿರೋದು ಅಷ್ಟೇ. ಇದು ಅದಕ್ಕೆ ಒಂದು ಇದು ಫ್ರೇಮ್ ಇದೆ ಅದನ್ನು ಈ ವುಡ್ ಫ್ರೇಮ್ನ ಇದು ಮಾಡಿಬಿಟ್ಟು ನಟ್ಟು ಬೋಲ್ಟ್ ಹಾಕಿರೋದು. ಇಷ್ಟೇ ಮನೆ ಕುಂತ್ಕೊಂಡಿರೋದು. ಇದ್ರ ಮೇಲೆ ವುಡ್ ಮೇಲೆ ಇದು 2 ಫ್ಲೋರ್ ಬರೋದು. ಎಂಥ ಮನೆ ಆಗಲಿ 2 ಫ್ಲೋರ್ ಬರೋದು. ಹಾಂ, ಕನ್ಸ್ಟ್ರಕ್ಷನ್ ಮುಂಚೆನೇ ನಿಮಗೆ ಸ್ಯಾನಿಟರಿ ಸೀವೇಜ್ ಎಲ್ಲ ಕನೆಕ್ಷನ್ ಆಗೋಗಿದೆ. ಒಂದು ಕೇಬಲ್ ಇಲ್ಲ ನೋಡಿ ಇಲ್ಲಿ ಮೇಲ್ಗಡೆ ನೀವು ಎಲ್ಲಿ ನೋಡಿದ್ರು ಒಂದು ಎಲೆಕ್ಟ್ರಿಕ್ ಕೇಬಲ್ ಇರಲ್ಲ. ಮತ್ತು ಗ್ಯಾಸ್ ಕನೆಕ್ಷನ್ನು, ಪ್ಲಂಬಿಂಗ್ ಕನೆಕ್ಷನ್ನು. ಈಗ ಅಲ್ಲಿಂದ ಅಲ್ಲಿ ಪೈಪ್ ಹಾಕಿದಾನಲ್ಲ, ಆ ಪೈಪಲ್ಲಿ ನೀರು ಬಂದರೆ ಅದು ಕೆಳಗಡೆ ಹೋಗುತ್ತೆ. ಇದು ಸೀವೇಜ್ ಟ್ರೀಟ್ಮೆಂಟ್ವರೆಗೂ ಹೊಟ್ಟೋಗುತ್ತೆ. ಸೀವೇಜ್ ಟ್ರೀಟ್ಮೆಂಟು ಅಲ್ಲಿ ನಮ್ಮಲ್ಲಿ ಅವರವರನ್ನೇ ಲೋಕಲ್ ಸೀವೇಜ್ ಟ್ರೀಟ್ಮೆಂಟು ಹಂಗಿಲ್ಲ, ಕಾನ್ಸೆಪ್ಟ್ ಇಲ್ಲ ಇಲ್ಲಿ. ಎಂಟೈರ್ ಕೌಂಟಿ, ಎಂಟೈರ್ ಸಿಟಿ ಸೀವೇಜ್ ಟ್ರೀಟ್ಮೆಂಟ್ ಬಂದ್ಬಿಟ್ಟು ಮೇಯ್ನ್ ಅದು ಸಿಟಿ ಸೀವೇಜ್ ಟ್ರೀಟ್ಮೆಂಟ್ ಇರುತ್ತಲ್ಲ ಅಲ್ಲಿಗೆ ಹೋಗ್ಬೇಕು. ಅದು ಒಂದು ಲಕ್ಷ ಮನೆ ಇರಲಿ, ಆ ಲಕ್ಷ ಮನೆ ನೀರು ಒಂದು ಡ್ರಾಪ್ನು ಒಂದು ರೋಡ್ಗೂ ಬರಲ್ಲ, ಎಲ್ಲೂ ಇಲ್ಲ. ಅಂಡರ್ಗ್ರೌಂಡ್ ಸೀವೇಜ್ ಸಿಸ್ಟಮಲ್ಲಿ ಹೋಗ್ಬಿಟ್ಟು ಸೀವೇಜ್ ಟ್ರೀಟ್ಮೆಂಟ್ಗೆ ಹೋಗ್ಬೇಕದು. ಗ್ಯಾಸ್ ಕನೆಕ್ಷನ್ ಆಲ್ರೆಡಿ ಪೈಪ್ ಹಾಕ್ಬಿಟ್ಟಿರ್ತಾನೆ ಅವನು. ಇಲ್ಲಿಂದ ಗ್ಯಾಸ್ ಕನೆಕ್ಷನ್ ತೊಗೊಂಡು ಈ ಮನೆ ಕನ್ಸ್ಟ್ರಕ್ಷನ್ ಆಯ್ತದಂಗೆ ಗ್ಯಾಸ್ ಕನೆಕ್ಷನ್ ಪೈಪ್ ತೊಗೊಂಡು ಅಲ್ಲಿಗೆ ನಮ್ಗೆ ಇದಕ್ಕಿರ್ಬೋದು, ಹೀಟಿಂಗ್ ಸಿಸ್ಟಮ್ಗೆ ಇರ್ಬೋದು, ಇದಕ್ಕೆ ಕುಕ್ಕಿಂಗ್ ಇರ್ಬೋದು, ಎಲ್ಲೆಲ್ಲಿ ಗ್ಯಾಸ್ ಬೇಕೋ ಅಲ್ಲೆಲ್ಲ ಕನೆಕ್ಷನ್ ಅವನು ಸುಮ್ಮನೆ ಓಪನ್ ಮಾಡ್ಕೊಂಡು ಆ ಕನೆಕ್ಷನ್ ಕೊಟ್ಟ ಆಮೇಲೆ ಆನ್ ಮಾಡ್ಕೋತಾರೆ ಅದನ್ನು. ಎಂಟೈರ್ ಅಮೆರಿಕಾದಲ್ಲಿ ಎಲ್ಲೂ ಸಿಲಿಂಡರ್ ಕಾನ್ಸೆಪ್ಟ್ ಇಲ್ಲವೇ ಇಲ್ಲ. ನಾವೇನಾದ್ರು ಟ್ರೆಕ್ಕಿಂಗು ಇದಕ್ಕೆ ಹೋಗ್ತೀವಲ್ಲ ಕ್ಯಾಂಪಿಂಗಿಗೆ, ಸಿಲಿಂಡರ್ ಕಾನ್ಸೆಪ್ಟೇ ಇಲ್ಲ. ಎಂಟೈರ್ ಅಮೆರಿಕಾದಲ್ಲಿ ಗ್ಯಾಸ್ ಸಿಸ್ಟಮ್ಮು ಸೆಂಟ್ರಲೈಸ್ಡ್ ಗ್ಯಾಸಿಂದನೇ ಬರೋದು. ಒಂದು ದಿವಸ ಲೀಕ್ ಆಗುತ್ತೆ, ಅದ್ರ ಮೇಲೆ ಬಿಲ್ ಬರುತ್ತೆ, ಯೂಸ್ ಮಾಡ್ಕೊತೀವಿ. ಅವ್ರ ಮನೆಗೆ ಇಷ್ಟು ಯೂಸ್ ಆಗಿರ್ತದೆ, ಒಂದು ಮನೆದ ನಂಬರ್ ಇರ್ತದೆ ನೋಡಿ. ಇದು ಸ್ಟಾಮ್ಸ್ ಇದ್ರ ನೀರು ಈ ಎಲ್ಲ ಲಾನಿಂದ ಬರುತ್ತಲ್ಲ ಆ ನೀರಿದು. ಇದು ವಾಟರ್ ಕನೆಕ್ಷನ್ನು, ಮನೆಗೆ ವಾಟರ್ ಕನೆಕ್ಷನ್. ಇದು ಮೀಟ್ರ್ ಇರ್ತದೆ ಇಲ್ಲಿ, ಆಲ್ರೆಡಿ ಕನೆಕ್ಷನ್ ಇದೆ. ಸುಮ್ಮನೆ ಅವ್ರು ಕನೆಕ್ಟ್ ಮಾಡ್ಕೊಂಡು ಮನೆಗೆ ಇದು ಮಾಡ್ಕೊಳ್ಳೋದು. ಇದೆಲ್ಲ ಇದ್ರದ್ದೆಲ್ಲ ಬಂದ್ಬಿಟ್ಟು ಇದು ಸೀವೇಜ್ದೇರ್ ಇರುತ್ತಲ್ಲ ಕೆಳಗಡೆ ಹೋಗಿರುತ್ತೆ ಇದು. ಇದಕ್ಕೆ ಕಟ್ ಮಾಡ್ಬಿಟ್ಟು ಆಮೇಲೆ ಇದಕ್ಕೆ ಹಾಕ್ತಾನೆ. ಇದ್ರ ಮೇಲೆ ಮುಂದೆ ಎಲ್ಲ ಲಾನ್ ಹಾಕ್ತಾನೆ. ಹೆಂಗೆ ಅಂದರೆ ಕ್ಯಾಲಿಫೋರ್ನಿಯಾದಲ್ಲಿ ಬೇಸ್ಮೆಂಟ್ ಇಲ್ಲ,
ಈಗ ನಮ್ಮದು ಮಿಡ್ ವೆಸ್ಟಿಗೆ ಬಂತಂದರೆ ಯಾವ ಬೇಸ್ಮೆಂಟ್ ಅಂದರೆ ಇಷ್ಟೇ ಸೈಜು ಕೆಳಗಡೆ ಒಂದು ಮನೆ ಸಿಗುತ್ತೆ. ಇಲ್ಲಿ ಇದು ಅರ್ಥಕ್ವೇಕ್ ಪ್ರೋನ್ ಅಂದ್ಬಿಟ್ಟು ಏನು ಮಾಡ್ತಾರೆ, ಬೇಸ್ಮೆಂಟ್ ಮಾಡಲ್ಲ ಇಲ್ಲಿ. ಸೊ ಬೇಸ್ಮೆಂಟಿಂದ ಮೇಲ್ಗಡೆಗೆ ಎಲ್ಲನೂ ಮನೆಗಳಿಂದ ಮೇಲ್ಗಡೆ, ಗ್ರೌಂಡ್ಲಿಂದ ಮೇಲ್ಗಡೆ ಇದು. ಈಗ ಫಸ್ಟ್ ಇಲ್ಲಿ ಫ್ರೇಮ್ ಹಾಕಿದಾರಲ್ವಾ, ಈ ಫ್ರೇಮ್ನ ಕಾಂಕ್ರೀಟ್ ಕುಣಿಸಿದ್ದಾರೆ. ಮಳೆ ಜೋರಾಗಿ ಬಂತು ಏನಕ್ಕೆ? ಅದಕ್ಕೆ ಬನ್ನಿ ಸರ್, ಅಲ್ಲಿ ಇದೆ ನೋಡಿ. ಎಷ್ಟೇ ಮಳೆ ಬಂದ್ರು, ಎಷ್ಟೇ ನೀರು ಬಂದ್ರು ಅದನ್ನೇ ಡ್ರೈನೇಜ್ ಸಿಸ್ಟಮ್ ಇರೋದು. ಎಲ್ಲೂ ಬ್ಲಾಕ್ ಆಗಲ್ಲ. ಡ್ರೈನೇಜ್ ಸಿಸ್ಟಮ್ ಹಂಗಿರುತ್ತೆ, ಆ ಸ್ಲೋಪ್ ಹಂಗಿರುತ್ತೆ. ಇದೆಲ್ಲ ಸ್ಲೋಪ್. ನಿಮ್ ನೀರ್ ಎಷ್ಟೇ ಮಳೆ ಬಂದ್ರು, ಏನೇ ನೀರು ಬಂದ್ರು ರೋಡ್ ಮೇಲೆ ನಿಂತ್ಕೊಳ್ಳಲ್ಲ. ಆ ಕಡೆ ಸೈಡ್ ಈ ಕಡೆ ಸೈಡ್ ಇಲ್ಲಿ ಸೆಂಟ್ರಿಂದ ಹಿಂಗ್ ಸ್ಲೋಪ್ ನೋಡಿ, ಹಿಂಗಿದೆ. ತುಂಬಾ ಹೆವಿ ಫ್ಲಡ್ ಬಂತು, ಏನ್ ಬಂದ್ರು ನೀರು ಅಲ್ಲಿ ಡ್ರೈನೇಜ್ ಕೊಟ್ಟಾಗುತ್ತೆ. ನೀವು ಅದನ್ನ ನೋಡಿದ್ರೆ ನಿಮ್ಗೆ ಐಡಿಯಾ ಬರುತ್ತೆ ಎಷ್ಟು ಆಳ ಇದೆ, ಎಷ್ಟು ಆಳ ಇದೆ, ಎಷ್ಟು ದೊಡ್ಡ ಓಪನಿಂಗ್ ಇದೆ ಅಂದ್ರೆ. ಎಷ್ಟು ನೀರು ಬಂದ್ರು ಹೊಟ್ಟೋಗುತ್ತದ್ರಲ್ಲ, ಎಲ್ಲೂ ಬ್ಲಾಕ್ ಆಗಲ್ಲ ನಿಮ್ಗೆ. ನೀರು ನಿಂದ್ರಂಗೆ ಇಲ್ಲ. ನೀರು ಹೋಗೋದಕ್ಕೆ ನೋಡಿ ಚಾಲ್ರಿ ಹೆಂಗೆ ಹಾಕಿದ್ದಾರೆ. ನಮ್ಮಲ್ಲ ಅದ್ರ ಕಬ್ಬಣೆ ಎತ್ಕೊಂಡು ಹೋಗ್ಬಿಡ್ತಾರೆ. ಈಗ ಎಷ್ಟು ವರ್ಷ ಆದ್ರೂ ಇದು ಮಾಡಲ್ಲ. ಇದೊಂದು ನೋ ಡಂಪಿಂಗ್ ಕ್ಲೋಸ್ ಟು ರಿವರ್. ಹಾಂ, ಈಗ ಬೇಕಂದ್ರೆ ನೋ ಡಂಪಿಂಗ್ ಅಂದರೆ ಕಸ ಹಾಕ್ಬಿಡ್ರಿ, ಅಲ್ಲಿ ಮೀನಿರುತ್ತೆ ಅಂತ ಅಂದ್ಬಿಟ್ಟು ಮೀನು ಸಿಗ್ಮೇಲೆ ಹಾಕಿ ಅಂದರೆ ದಿಸ್ ಗೋಸ್ ಟು ರಿವರ್ ಅಂತ. ರಿವರ್ಸಲ್ಲಿ ಮಳೆ ನೀರು ಬಂದ್ರೆ, ಏನೇ ನೀರು ಬಂದ್ರು ಇದ್ರಲ್ಲಿ ಒಟ್ಟಾಗುತ್ತೆ, ರಿವರ್ ಕೊಟ್ಟಾಗುತ್ತೆ ಡೈರೆಕ್ಟಾಗೆ. ನೋಡಿ ಎಲ್ಲೂ ಕಾಣಿಸಲ್ಲ ನಿಮಗೆ, ಒಂದು ಪೈಪ್ ಕಾಣಿಸಲ್ಲ. ಅಂಡರ್ಗ್ರೌಂಡ್ ಎಲ್ಲ ಪೈಪಿಂಗ್ ಎಲ್ಲ ಅಂಡರ್ಗ್ರೌಂಡಲ್ಲಿದೆ. ಇದ್ರ ಒಳಗಡೆ ಪೈಪಿಂಗ್ ಇರುತ್ತೆ. ಇಲ್ಲಿ ಎಷ್ಟು ಸಾವಿರ ಮನೆ ಬರ್ತಿದೆ ಇವಾಗ? ಕಮ್ಯುನಿಟಿಲಿ ಒಟ್ಟು 15,000 ಮನೆ ಅಲಾಟ್ ಆಗಿರೋದು. ಇಲ್ಲಿಗೆ ಟೋಟಲ್ ಈಗ 50% ಕಂಪ್ಲೀಟ್ ಆಗಿದೆ. 7,000 ಮನೆಗಳು ಆಲ್ರೆಡಿ ಬಂದಿದೆ ಆಗಿದೆ. ಇದೆಲ್ಲ ಈಗ ಇನ್ನು ಬೆಳೀತಾ ಇದೆ. ಫೇಸ್ 2. ಇನ್ನು ಮುಂದಕ್ಕೆ ನಂದು 3-4 ವರ್ಷದಲ್ಲಿ ಇದೆಲ್ಲ ಕಂಪ್ಲೀಟ್ ಆಗೋಗುತ್ತೆ. ಅದಾದ್ಮೇಲೆ ಇಲ್ಲಿಗೆ ಪರ್ಟಿಕ್ಯುಲರ್ಲಿ ಮನೆಗಳು ಅಲ್ದೇನೆ ಮೇಕಿಂಗ್ ಕಮರ್ಷಿಯಲ್ ಅಂದ್ರೆ ಇಲ್ಲಿಗೆ ನಮ್ಮ ಈ ಬೇರೆ ಗ್ರಾಸರಿ ಶಾಪ್ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು, ಅವೆಲ್ಲ ಇದೆ. ಸ್ಕೂಲು ಎಲ್ಲ ಸೇರಿಸ್ಬಿಡ್ತಾರೆ, ಮತ್ತೆ ಪ್ಲಾನ್ ಮಾಡಿಬಿಟ್ಟಿರ್ತಾರೆ. ಅದು ಹೈಸ್ಕೂಲ್, ಅದು ಹಿಂದ್ಗಡೆ ಇರೋದು ಹೈಸ್ಕೂಲ್. ಈಗ ಇಲ್ಲಿ ಆಲ್ರೆಡಿ 3 ಎಲಿಮೆಂಟ್ರಿ ಸ್ಕೂಲ್ ಬರ್ತಾ ಇದೆ. ಸೊ ಇನ್ನು ಮುಂದಕ್ಕೆ ಇಲ್ಲಿ ಸಿಕ್ಕಾಪಟ್ಟೆ ಗ್ರೋಯಿಂಗ್ ಆಪ್ಷನ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಇಲ್ಲಿ. ಅದಲ್ದೇ ನಮ್ಮ ಇಂಡಿಯನ್ಸ್ ಅವರೇ ಬಿಸ್ನೆಸ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬೇರೆ ಬಂದು ಬಿಸ್ನೆಸ್ ಮಾಡ್ತಾರೆ. ನಾಟ್ ಓನ್ಲಿ IT ಮಾಡಲ್ಲ ಇಲ್ಲಿ. ಈಗ ಹೋಟೆಲ್ ಬಿಸ್ನೆಸ್ ಆಗಿರ್ಬೋದು, ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಆಗಿರ್ಬೋದು, ಅಂಥ ಬಿಸ್ನೆಸ್ಗಳು ಬೇಕಾದಷ್ಟು ಜನ ಜಾಸ್ತಿ ಆಪರ್ಚುನಿಟೀಸ್ ತುಂಬಾ ಮಾಡಿಕೊಂಡು ಅದರಲ್ಲೂ ಗ್ರೋ ಆಗಿದ್ದಾರೆ. ಎಸ್ಪೆಷಲಿ ಪಂಜಾಬೀಸ್ಗಳು ಅಗ್ರಿಕಲ್ಚರಲ್ ಲ್ಯಾಂಡ್ ಪರ್ಚೇಸ್ ಮಾಡಿ ದೇ ಗ್ರೋ ಆರೆಂಜ್ ಲೋಕಲ್ ಇದು ಏನೇನು ಇಂಡಿಯನ್ಸ್ ಎಲ್ಲ ಅಗ್ರಿಕಲ್ಚರ್ ಮಾಡ್ತಾರೆ ಇಲ್ಲಿ. ಅವಶ್ಯಕತೆಗಳು ಕೆಲಸಗಳು ಬೇಕಾದ ಜನ ಮಾಡ್ತಾರೆ, ಆಪರ್ಚುನಿಟೀಸ್ಗಳು. ಬರೀ ನಾವು IT ಫೀಲ್ಡಿಂದ ಬಂದು ಅದನ್ನೇ ಮಾಡ್ತಾರೆ ಅಂತ ಏನಿಲ್ಲ. ಬೇರೆ ಬೇರೆ ವಿಧವಾದ ಕಾರ್ಯಕ್ರಮಗಳು, ಬೇರೆ ಕೆಲಸಗಳನ್ನೂ ತೊಡಸ್ಕೊಂಡು ಎಲ್ಲನೂ ಮಾಡ್ತಾರೆ. IT ಜೊತೆಗೆ ಬಿಸ್ನೆಸ್ಸು ಮಾಡ್ತಾರೆ ಎಷ್ಟೊಂದು ಜನ. ಬೇರೆ ಥರದಂಥ ಹೆಲ್ಪು ಸಹ ನೀವು ಏನು ಬೇಕಾದ್ರೂ ಮಾಡ್ಬೋದು. ಆ್ಯಸ್ ಲಾಂಗ್ ಆಸ್ ಯು ಆರ್ ಲೀಗಲ್ ಯು ಕ್ಯಾನ್ ಡೂ. ನೀವು ಕೆಲಸನೂ ಮಾಡಿಕೊಂಡು ಬಿಸ್ನೆಸ್ಸು ಮಾಡ್ಬೋದು. ಬಿಸ್ನೆಸ್ ಆ ಥರದ್ದು ಈ ಥರದ್ದೆಲ್ಲ ನಮ್ಮವ್ರು ಯಾರು ಇರಲ್ಲ, ಅದಕ್ಕೆ ಇವರು ಇಮಿಗ್ರೆಂಟ್ಸು ಆ ಥರ ಎಲ್ಲ ಬಂದು ಇದೆಲ್ಲ ಇರಲ್ಲ. ಕೆಲವರೆಲ್ಲ ಮಾಡಿಸಿ ಹಾಕೊಂಡಿರ್ತಾರೆ, ಲಿಮಿಟೇಷನ್ಸ್ ಇರುತ್ತೆ ಅವ್ರಿಗೆ ಮಾಡೋಕ್ಕೆ. ಸೊ ಬಟ್ ಇಲ್ಲಿ ಗ್ರೀನ್ ಕಾರ್ಡ್ ಇದ್ದರೆ ಅಥವಾ ನೀವು ಸಿಟಿಸನ್ ಇದ್ದರೆ ನೀವು ಎಷ್ಟೊಂದೆಲ್ಲ ಬಿಸ್ನೆಸ್ಗಳನ್ನ ಮಾಡ್ಬೋದು. ಅದೆಲ್ಲ ಅವ್ರಿಗೆ ಸ್ವಲ್ಪ ಫೆಸಿಲಿಟೀಸ್ ಇದೆ ಇಲ್ಲಿ. ಸಿಗ್ನಲ್ಗಳು, ಟ್ರಾಫಿಕ್ ಸಿಗ್ನಲ್ಗಳು ಎಲ್ಲ ಕಡೆ ಇರಲ್ಲ. ಈಗ ನೋಡಿ ಈ ತರ ಇಂಟರ್ಸೆಕ್ಷನ್ಗಳಲ್ಲಿ ನಿಮಗೆ ಹಿಂಗೆ ಸ್ಟಾಪ್ ಸೈನ್ ಅಂತ ಕೊಟ್ಬಿಟ್ಟಿರ್ತಾರೆ. ಈಗ ನೋಡಿ ಇಲ್ಲೊಂದಿದೆ, ಆ ಕಡೆ ಒಂದಿದೆ. ಅಂದ್ರೆ ನಾವಿಲ್ಲಿ ಬಂದು ನಿಲ್ಸ್ಬೇಕು, ಒಂದು 3 ಸೆಕೆಂಡ್ ನಿಲ್ಸಿ ಆಮೇಲೆ ಹೋಗ್ಬೇಕು. ಆ ಕಡೆ ಬರೋರು ಅಷ್ಟೇ. ನಿಮಗೆ ಯಾವುದೇ ವೆಹಿಕಲ್ ಬರುತ್ತೋ ಇಲ್ವಾ ಇದಿಲ್ಲ, ನಿಲ್ಲಿಸ್ಲೇಬೇಕು ನೀವು. ದಟ್ ಈಸ್ ದ ರೂಲ್. ಬರ್ದೇವಲ್ಲಿ ನಿಲ್ಲಿಸ್ಲೇಬೇಕು. ಹೌದು, ಸ್ಟಾಪ್ ಸಿಗ್ನಲ್ ಅಂದ್ರೆ ಅದು ಮಾಡೇ ಮಾಡ್ತಾರೆ. ನಾವೇನ್ ಮಾಡ್ತೀವಿ, ಯಾರು ಇರಲ್ಲ, ಔಟ್ ಬಿಡ್ತೀವಿ. ಅದೇ ನೀವು ಹೋಗ್ಬೋದು. ನಿಮ್ಮ ಅದೇ ನಿಮ್ಮ ಬ್ಯಾಡ್ ಲಕ್. ಆ ಟೈಮಲ್ಲಿ ಯಾರು ಪೊಲೀಸ್ ನಿಂತಿದ್ರು ಅಂದ್ರೆ ಹಾಕಿ $500. ಅಥವಾ ಇನ್ನೊಂದೇನಂದ್ರೆ ಡೇಂಜರ್ ಏನಪ್ಪಾ ಅಂತಂದ್ರೆ, ಹೆಂಗಂದ್ರೆ ಆ ಕಡೆನೂ ಬರ್ತಾ ಇದೆ, ಈ ಕಡೆನೂ ಬರ್ತಾ ಇದೆ, ಈ ಕಡೆನೂ ಬರ್ತಾ ಇದೆ ಅಂತಂದರೆ ಇದೇನಾಗುತ್ತೆ, ನಿಮಗೆ ಸೇಫ್ಟಿಗಿದು. ಈಗ ನೀವು ಇಲ್ಲಿ ನಿಂತ್ಕೊಂಡ್ರೆ ಆ ಕಡೆ ವೆಹಿಕಲ್ ಬರ್ತಾ ಇತ್ತು ಅಂದರೆ ಅವ್ರು ಸೀದಾ, ಅವ್ರಿಗೇನು ಸ್ಟಾಪ್ ಇಲ್ಲ ಅಲ್ಲೇ. ಸೊ ಅವ್ರು ಸ್ಟ್ರೇಟಾಗಿ ಹೋಗ್ಬಿಡ್ಬೋದು. ಅಂದರೆ ಇವಾಗ ಅವ್ರಿಗಿರುತ್ತೆ. ಹಾಂ, ಅವ್ರಿಗಿರುತ್ತೆ. ಅಲ್ಲಿ 4 ಕಡೆಗೂ ಇರುತ್ತೆ. 4 ಕಡೆಗೂ ಸ್ಟಾಪ್ ಇದ್ರೆ 4 ಕಡೆನೂ, ಆ ಕಡೆ ಅವನು ನಿಲ್ಲಿಸ್ಬೇಕು, ಇವನು ನಿಲ್ಲಿಸ್ಬೇಕು. ಇಲ್ಲಿ 2 ವೇ ಸ್ಟಾಪ್ ಸಿಗ್ನಲ್ ಇದು. ಆ ಕಡೆವನು ಮತ್ತೆ ಈ ಕಡೆವನು ಇಬ್ರು ನಿಲ್ಲಿಸ್ತಾರೆ. ಯಾರು ಮುಂಚೆ ಈ ಸ್ಟಾಪ್ ಸಿಗ್ನಲ್ಗೆ ಬರ್ತಾರಲ್ಲ ಅವ್ನು ಮಾತ್ರ ಹೋಗ್ಬೇಕು ಫಸ್ಟ್. ಯಾರು ಕಂಟ್ರೋಲ್ ಮಾಡಲ್ಲ ಅದನ್ನ, ಅವ್ರವರೇ ಮಾಡ್ಕೊತಾರೆ. ನಾವಾಗಲೇ ಅದನ್ನ ಹೋಗ್ತೀವಿ. ಹಂಗೆ ಒಂದು ಇಂಟರ್ಸೆಕ್ಷನ್ ಅಲ್ಲಿ ಇಂಡಿಯಾದಲ್ಲಿ ಎಲ್ಲರೂ ನಾನ್ ಫಸ್ಟ್ ಅಂತ ಹೋಗ್ತೀವಲ್ಲ, ಇಲ್ಲಿ ಹಂಗಲ್ಲ. ಆಮೇಲೆ ಇನ್ನೊಂದು ನೋಡಿದೆ, ವಾಕಿಂಗ್ ಪಾತ್ ಅಂತ ಇರುತ್ತಲ್ಲ, ಅಲ್ಲಿ ನಿಲ್ಸಿಟ್ಟು ಫಸ್ಟ್ ಪ್ರಯಾರಿಟಿ ಅವರು ಕೊಡ್ತಾರೆ. ಹೌದೌದು, ಬರ್ತಾ ಇದ್ದೀನಿ ಪೆಡಸ್ಟಲ್ಗೆ ನಾನು ಬರ್ತಾ ಇದ್ದೀನಿ, ನಾನು ಅಲ್ಲೆಲ್ಲೋ ಬರ್ತಾ ಇದ್ದೀನಿ, ಅವ್ರು ಅಲ್ಲೇ ನಿಲ್ಸ್ಬಿಟ್ಟಿದ್ದಾರೆ ಹಿಂಗಂತಿದ್ದಾರೆ. ನೀವು ಹೋಗು ಫಸ್ಟ್ ಅಂತಾರೆ. ಪೆಡೆಸ್ಟ್ರಿಯನ್ಗೆ ಫಸ್ಟ್ ಪ್ರಿಯಾರಿಟಿ ಸರ್ ಇಲ್ಲಿ.
ಅವ್ರು ಪೆಡೆಸ್ಟ್ರಿಯನ್ಸ್ ಬಂದ್ರು ನಾವು ನಿಲ್ಸ್ಕೋಬೇಕು. ಅವ್ರು ಕ್ರಾಸ್ ಆಗೋವರೆಗೂ ನಾವು ಮೂವ್ ಮಾಡಂಗಿಲ್ಲ. ಎಷ್ಟೇ ಅರ್ಜೆಂಟ್ ಇದ್ರು ಮಾಡೋದಿಲ್ಲ ಯಾರು ಇದ್ರೂ ಫಸ್ಟ್ ಪ್ರಿಯಾರಿಟಿ ಪೆಡೆಸ್ಟ್ರಿಯನ್ಸು. ಅವರು ರೋಡ್ ಕ್ರಾಸ್ ಮಾಡಿ ಮುಂದೆ ಹೋದ್ಮೇಲೆ ನಾವು ಹೋಗಬೇಕು. ಆಮೇಲೆ ಪೆಡೆಸ್ಟ್ರಿಯನ್ಸ್ ಅಷ್ಟು ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ರೋಡ್ ಕ್ರಾಸ್ ಮಾಡೋಂಗಿಲ್ಲ. ಇಲ್ಲಿ ವಾಕ್ ವೇ ಪಾತ್ ಹಾಕಿರ್ತಾರೆ, ಅಲ್ಲೇ ಕ್ರಾಸ್ ಮಾಡ್ತಾರೆ. ಮಧ್ಯ ರೋಡಲ್ಲೆಲ್ಲ ಕ್ರಾಸ್ ಮಾಡೋದಿಲ್ಲ. ಯಾಕಂದ್ರೆ ಅವ್ರಿಗೂ ಡೇಂಜರು, ವೋಟರ್ಗೂ ಡೇಂಜರ್ ಇಲ್ಲ. ಆದರೂ ಅಷ್ಟೇ ಅವ್ರಿಗೂ ಪೆನಾಲ್ಟಿ ಇರುತ್ತೆ. ಸಿಕ್ಕದ ಕಡೆ ಜಂಪ್ ಮಾಡಿದ್ರು ಅಂದರೆ ಅಲ್ಲಿ ಪೊಲೀಸ್ ಇದ್ದ ಅಂದ್ರೆ ಅವ್ರಿಗೂ ಪೆನಾಲ್ಟಿ ಬೀಳುತ್ತೆ. ಜೇ ವಾಕಿಂಗ್ ಅಂತ ಕರೀತಾರೆ ಇಲ್ಲಿ ಅದನ್ನ. ಅವ್ರಿಗೂ ಫೈನ್ ಹಾಕ್ತಾರೆ ಪೊಲೀಸ್ನವರು. ನೀವು ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಕ್ರಾಸ್ ಮಾಡೋಂಗಿಲ್ಲ ರೋಡು. ನಿಮ್ಗೆ ಎಲ್ಲಿ ಪೆಡೆಸ್ಟ್ರಿಯನ್ಸ್ ಇಲ್ಲಿ ಪೆಡೆಸ್ಟ್ರಿಯನ್ ವಾಕಿಂಗ್ ಇದ್ರೆ ಇಲ್ಲಿ ಮಾತ್ರ ಕ್ರಾಸ್ ಮಾಡ್ತಾರೆ. ಇಲ್ಲಿ ಮಧ್ಯೆ ಹಿಂಗೆ ಗೊತ್ತಿಲ್ಲದೆ ಇರೋದು ಹಿಂಗೆ ಇಲ್ಲಿ ಯಾರು ನೀವು ವೆಹಿಕಲ್ ಬರಲ್ಲ ಓಕೆ. ಇಲ್ಲಿ ಈಗ ಬಿಲ್ಡರ್ಸ್ಗಳಂತ ಹೇಳ್ತಿರಲ್ಲ, ಈಗ ಬೇರೆ ಬಿಲ್ಡರ್ಸ್ಗಳು ಬಂದು ಇಲ್ಲಿ ಮಾಡ್ಬೋದಾ? ಫಾರ್ ಎಕ್ಸಾಂಪಲ್ DS Max ಅಂದ್ರೆ ಬೆಂಗಳೂರಲ್ಲಿ DS Max ಅಂತ ಇದೆ. ಸೊ ದೇ ಆರ್ ಬಿಲ್ಡರ್ಸ್, ದೊಡ್ಡ ಬಿಲ್ಡರ್ಸ್. ಇಲ್ಲಿ ಬಂದು ಅವರು ಈ ತರ ಮನೆಗಳನ್ನ ಕಟ್ಸಿ ಮಾಡ್ಕೊಡ್ಬೋದಾ? ಇಲ್ಲಿ ಇದಕ್ಕೆ ಸರ್ ಅವರು ಫಸ್ಟು ಈಗ ನಮ್ಮಲ್ಲಿ ಹೆಂಗೆ ಅಲ್ಲಿ ರೂಲ್ಸು ಇದೆಲ್ಲ ಇರ್ತಾರೆ. ಇಲ್ಲಿ ಬಂದು ಫಸ್ಟ್ ಸರ್ಟಿಫೈ ಆಗ್ಬೇಕು. ಅವರು ಸರ್ಟಿಫೈ ಆಗದೆ ಬಂದು ಸುಮ್ಮನೆ ನಾನು ಬಿಲ್ಡರ್ ತಗೊಳಕ್ಕೆ ಆಗಲ್ಲ. ಯಾಕೆಂದರೆ ಇಂಡಿಯಾದಲ್ಲಿ ಕಟ್ಟೋದಕ್ಕೆ ಅಲ್ಲಿ ನಮ್ಮ ಗೌರ್ಮೆಂಟ್ ಏನು ರೂಲ್ಸು ಇದೆಲ್ಲ ಇರುತ್ತೆ, ಅಲ್ಲಿ ಅದೇ ಥರ ಇಲ್ಲೂ ಇರುತ್ತೆ. ಫಸ್ಟ್ ಅವರು ಅದನ್ನು ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಇಲ್ಲಿ ನಮ್ಮಲ್ಲಿ ಕನ್ಸ್ಟ್ರಕ್ಷನ್ ಮಾಡೋದಕ್ಕೂ ಇಲ್ಲಿ ಕನ್ಸ್ಟ್ರಕ್ಷನ್ಗೂ ತುಂಬ ವ್ಯತ್ಯಾಸ ಇದೆ. ಇಲ್ಲೆಲ್ಲ ಬರೀ ಮರದಲ್ಲಿ ಕಟ್ತಾರೆ ನೋಡಿ, ಫುಲ್ ಮರ ಇದೆ. ಬಟ್ ನಮ್ಮಲ್ಲೆಲ್ಲ ಸಿಮೆಂಟ್ ಹಾಕ್ಬಿಟ್ಟು ಏನೋ ಇಟ್ಟಿಗೆ ಹಾಕ್ಕೊಂಡು ಇದನ್ನ ಹಾಕೊಂಡು ಮಾಡ್ತಾರಲ್ಲ, ಸೊ ಅದಕ್ಕೆ ಡಿಫ್ರೆನ್ಸ್ ಇರುತ್ತೆ. ಅವ್ರದ್ದೆಲ್ಲ ಇಲ್ಲೆಲ್ಲ ಬೇರೆ ಹೊರಗಡೆಯವ್ರು ಬಂದು ಏನು ಕಟ್ಟೋದಕ್ಕೆ ಅಂದರೆ ಫಸ್ಟ್ ಆಫ್ ಆಲ್ ಅವ್ರ ಲ್ಯಾಂಡೇ ಸಿಗಲ್ಲ. ಅವ್ರು ತೊಗೊಂಡ್ಬಿಟ್ಟಿರ್ತಾರೆ, ಇವ್ರದ್ದೇ ಬಿಲ್ಡರ್ಸ್ದೇ ಎಲ್ಲ ಪರ್ಚೇಸ್ ಮಾಡಿರ್ತಾರೆ. ಪರ್ಚೇಸ್ ಮಾಡಿದ್ರು ಅದೆಲ್ಲ ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಇಂಟರ್ನ್ಯಾಷನಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮುಖಾಂತರನೇ ಮಾಡ್ಕೊಳ್ಬೇಕು ಅವೆಲ್ಲ. ಆಮೇಲೆ ಈಗ ಪವರು ಆಲ್ಮೋಸ್ಟು ಈಗ ಒಂದು ಈಗ ನಮ್ಮಲ್ಲೆಲ್ಲ 220 ವ್ಯಾಟ್ಸ್ ಇದೆ, ಇಲ್ಲ 110 ವ್ಯಾಟ್ಸ್ ಅಷ್ಟೇನೆ ಇರೋದು. ಆಮೇಲೆ ಪವರ್ ಏನು ಶಾರ್ಟ್ ಆಗೋದು ಅಥವಾ ಬೇರೆ ಕರೆಂಟ್ ಹೋಗಿದ್ದು ನೆನಪೇ ಇರಲ್ಲ ನಮ್ದು. ಕರೆಂಟ್ ಒಟ್ಟು ಹೋಗಂಗಿಲ್ಲ ಇಲ್ಲಿ, ಹೋಗೋದೇ ಇಲ್ಲ ಒಟ್ಟು. ಏನಾದರೂ ಹೋಗ್ಬೇಕಂದ್ರೆ ನಿಮ್ಗೆ ಒಂದು ವಾರದ ಮುಂಚೆ ನೋಟಿಸ್ ಕೊಡ್ತಾರೆ. ಇವತ್ತು ಕೋರ್ಟ್ ಕಟ್ಟಿರುತ್ತೆ, ಏನಕ್ಕೆ ಅಂದರೆ ಏನೋ ಒಂದು ಮೇಂಟೆನೆನ್ಸ್ ವರ್ಕ್. ಈಗ ನಮ್ಗೆ ಈ ಏರಿಯಾದಲ್ಲಿ ಈಗ ಮೊನ್ನೆ ಆಗಿತ್ತು ನಮಗೆ ಒಂದು ತಿಂಗಳ ಕೆಳಗಡೆ. ಏನಂದರೆ ಈಗ ಇಲ್ಲಿ ಕೆಪಾಸಿಟಿಗೆ ಒಂದು 11 ಟ್ರಾನ್ಸ್ಫಾರ್ಮರ್ಸ್ ಇಟ್ಟಿದ್ರು. ಈಗ ಮನೆಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಕೆಪಾಸಿಟಿ ಜಾಸ್ತಿ ಬೇಕು. ಹಂಗಾಗಿ ನಮಗೆ ನೋಟಿಸು ಒಂದು ವಾರಕ್ಕೆ ಮುಂಚೆನೇ ಬಂದುಬಿಟ್ಟಿತ್ತು. ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಪವರ್ ಕಟ್ ಆಗುತ್ತೆ. ಯಾಕೆಂದರೆ ಈ ಥರ ಹಿಂಗೆ ಟ್ರಾನ್ಸ್ಫಾರ್ಮರ್ ಚೇಂಜ್ ಮಾಡಿ ಕೆಪಾಸಿಟಿ ಜಾಸ್ತಿ ಮಾಡಿ ಮೇಂಟೆನೆನ್ಸ್ ವರ್ಕ್ಗೆ ಅಂತ ಅಂದ್ಬಿಟ್ಟು. ಸೊ ಹಂಗೆ ನೋಟಿಸ್ ಕೊಟ್ಬಿಡ್ತಾರೆ ನಿಮ್ಗೆ ಒಂದು ವಾರಕ್ಕೆ ಮುಂಚೆನೇ. ಅದಕ್ಕೆ ಪ್ರಿಪೇರ್ ಆಗ್ತಾರೆ ಅವರು. ಆಮೇಲೆ ಇನ್ನೊಂದು ನೋಡಿದೆ ನಾನು, ಇಲ್ಲಿ ಆಲ್ಮೋಸ್ಟು ಸೋಲಾರ್ದು ಪ್ಯಾನಲ್ಗಳು ಜಾಸ್ತಿ ಇದೆ ಈ ಕಡೆ. ಪವರ್ ಇದು ಸೋಲಾರು ವಿಂಟರ್ ಸೀಸನ್ ಅಲ್ಲಿ ಹೇಗೆ ಲೈಕ್ ಸೋಲಾರ್ ವರ್ಕ್ ಆಗುತ್ತೆ? ಇಲ್ಲ ವಿಂಟರ್ಗೆ ಅಂತ ಏನು ಕ್ಯಾಲಿಫೋರ್ನಿಯಾದಲ್ಲಿ ವಿಂಟರ್ಗೆ ನಮ್ಗೇನಂತ ಪ್ರಾಬ್ಲಮ್. ನಮಗೆ ಸ್ವಲ್ಪ ಚಳಿ ಸ್ನೋ ಬೀಳೋದ್ರಿಂದ ನಮ್ಮ ಸೆಂಟ್ರಲ್ಲು, ಈಸ್ಟ್ ಕೋಸ್ಟು, ನಾರ್ತ್ ಕೋಸ್ಟಲ್ಲಿ ಇಲ್ಲಿ ಅವ್ರಿಗೆ ಸ್ನೋ ಬೀಳಲ್ಲ, ಬಿಸಿಲಿದ್ದೇ ಇರುತ್ತೆ. ಸೊ ಹಂಗಾಗಿ 365 ಡೇಸ್ ಅವರು ಸೋಲಾರ್ ಪವರ್ ಜನರೇಷನ್ ಕಮ್ಮಿ ಆಗುತ್ತೆ ನಮಗೆ ಅಷ್ಟೇ ವಿಂಟ್ರಲ್ಲಿ. ಬಟ್ ಪವರ್ ಜನರೇಷನ್ ಆಗುತ್ತೆ. ಈ ಸಮ್ಮರಲ್ಲಿ ಯೂಶಲಿ ಈಗ 9 ಗಂಟೆ ರಾತ್ರಿ ಆದ್ರೂ ಬಿಸಿಲಿರುತ್ತೆ, ಪವರ್ ಜನರೇಷನ್ ಜಾಸ್ತಿ ಇರುತ್ತೆ. ವಿಂಟರ್ 5 ಗಂಟೆ ಎಷ್ಟು ಟೈಮ್ ಇಲ್ಲಿ ಇಂಡಿಯನ್ ಇದ್ರ ಟೈಮ್ 8:37 ಆಯ್ತು. ಅಂದ್ರೆ PM AM ಇದು ಈಗ ನೋಡಿ, ಈಗ ಸನ್ಸೆಟ್ ಆಗ್ತಾ ಇದೆ 8:40 PM. ಇನ್ನು ಆಗಸ್ಟ್ಗೆ 9-9:30 ಸನ್ಸೆಟ್ ಆಗೋದು. ಇನ್ನು ಜುಲೈ ಲೈಟ್ ಇದೆ. ಬಟ್ ಸ್ಟಾರ್ಟ್ ಆಗೋದು ಬೆಳಿಗ್ಗೆ 5:30 ಸೂರ್ಯೋದಯ ಆಗುತ್ತೆ. ಸನ್ರೈಸ್ 5:30 ಡೇ ಜಾಸ್ತಿ ಆಗುತ್ತಲ್ಲ ಸಮ್ಮರಲ್ಲಿ. ವಿಂಟರ್ ಹಂಗೆ ಉಲ್ಟಾ ಜಾಸ್ತಿ ಸೋಲಾರ್ ಜನರೇಷನ್. ವಿಂಟರ್ ಉಲ್ಟಾ 8 ಗಂಟೆ ಆದ್ರೂ ಇನ್ನು ಸನ್ರೈಸ್ ಆಗಿರಲ್ಲ, 4:30 ಕತ್ತಾಗ್ಬಿಡ್ತದೆ ವಿಂಟ್ರಲ್ಲಿ. ಓ ಅದು ಬೇರೆ ಇದೆಯಾ? ಸೊ ಅಂದ್ರೆ ನಮಗೆ ಇಲ್ಲಿ ಡೇನೂ ಜಾಸ್ತಿ ಆಗುತ್ತೆ, ನೈಟು ಇದಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಎಲ್ಲ ಈ ತರ ಅವೈಲೇಬಲ್ ಮನೆ ರೆಡಿ ಇದೆ ಇವಾಗ. ಇದು ಇಲ್ಲ, ಈ ಒಂದು ಫಸ್ಟ್ ಇದು ಮಾಡ್ಕೊಂಡಿದ್ದಾರೆ, ಮತ್ತೆ ಇದಾದ್ಮೇಲೆ ಮತ್ತೆ ಸಿಮೆಂಟ್ ಹಾಕ್ತಾರೆ ಹೊರಗಡೆ, ಪ್ಲಾಸ್ಟರ್ ತರ ಮಾಡ್ತಾರೆ. ಇದನ್ನ ಪ್ಲಾಸ್ಟರ್ ತರ ಮಾಡಿ ಆಮೇಲೆ ಅಲ್ಲಿ ಸಿಮೆಂಟ್ ಪ್ಲಾಸ್ಟರ್ ಲಾಸ್ಟ್ ಮನೆ ನೋಡಿ. ಈಗ ಅಲ್ಲಿ ಎಲ್ಲ ಅಲ್ಲಿ ರೂಫ್ ಹಾಕ್ಬೇಕಷ್ಟೇ. ಒಳಗೆ ಇಂಟೀರಿಯರ್ ಶುರು ಮಾಡ್ತಾರೆ. ಅದಕ್ಕೆ ಮೊದಲೇ ಅರ್ಧಂಬರ್ಧ ಕಟ್ಟೋದು, ತಗೊಂಬಂದು ಕೊಟ್ಬಿಡೋದು, ಮುಗಿದು ನಾವು ದುಡ್ಡು ಕೊಟ್ಟ ಮೇಲೆ ನಮಗೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ನಾವು ಇದು ಬ್ಯಾಂಕಿಂದ ಇದು ಚೆಕ್ ಕಟ್ಟಾದ್ಮೇಲೆ ಅವ್ರಿಗೆ ನಮ್ಗೆ ಕೀ ಹ್ಯಾಂಡ್ ಓವರ್ ಅಂತ ಮಾಡ್ತಾರೆ. ಅಲ್ಲಿವರೆಗೂ ಅವ್ರದೇ ಮನೆ. ಮನೆಗೆ ಒಂದು ಪ್ಲಾನ್ ಇದೆ ಅಂದರೆ ಕಟ್ಟಕ್ಕೆ ಮುಂಚೆ ಪ್ಲಾನ್ ಅಪ್ರೂವ್ ಆಗಬೇಕು ಸಿಟಿಯಿಂದ. ಕಟ್ ಆದಮೇಲೆ ಸಿಟಿ ಅವ್ರು ಬಂದು ಇನ್ಸ್ಪೆಕ್ಷನ್ ಮಾಡ್ತಾರೆ.
ಫುಲ್ ಎಲ್ಲ ಚೆಕ್ ಮಾಡಿ ನೀವೇನು ಪ್ಲಾನ್ ಕೊಟ್ಟಿದ್ರೆ ಆ ಪ್ಲಾನ್ಗೆ ಕರೆಕ್ಟಾಗಿ ಇರಬೇಕು. ಒಂದು ಚೂರು ಮಾಡಿಫಿಕೇಶನ್ ಕೊಟ್ಬಿಡೋದು ಅಪ್ರೂವಲೇ ಕೊಡಲ್ಲ. ಅಪ್ರೂವಲ್ ಇಲ್ಲ ಅಂದ್ರೆ ಮನೆ ಹ್ಯಾಂಡ್ ಓವರ್ ಆಗಲ್ಲ. ಆಮೇಲೆ ಇಂಪಾರ್ಟೆಂಟ್ ಅಂದ್ರೆ ಸೇಫ್ಟಿ ಒಂದು ನೋಡ್ತಾರೆ. ಸಿಟಿಯವರು ಯಾವಾಗ ಇನ್ಸ್ಪೆಕ್ಷನ್ ಮಾಡ್ತಾರಲ್ಲ ಎಷ್ಟೊಂದು ಎಲ್ಲ ಸೇಫ್ಟಿ ಇದನ್ನೆಲ್ಲ ಇದೆಯಾ ಅಂತ ಅದನ್ನ ನೋಡಿ ಆಮೇಲೆ ಅಪ್ರೂವ್ ಮಾಡೋದು. ಇದು ನೋಡಿದ್ರೆ ಆಲ್ಮೋಸ್ಟ್ ರೆಡಿ ಆಗೈತಿ. ಒಳಗಡೆ ಇಂಟೀರಿಯರ್ ಮಾಡಕತ್ತಾರೆ. ಅಥವಾ ಬೇರೆ ಎಲ್ಲ ಎತ್ಕೊಂಡು ಹೋಗೋದು ನೋಡಿ ಈಗ ಇಂಡಿಯಾದಲ್ಲಿ ಕೈಗೊಬ್ರು ಕಾಲ್ಗೊಬ್ರು ಆಳು ಸಿಗ್ತಾರೆ ನಿಮಗೆ ಮನೆ ಕ್ಲೀನ್ ಮಾಡೋಕ್ಕೆ. ಇಲ್ಲೆಲ್ಲ ನಾವೇ ಮಾಡ್ಕೋಬೇಕು. ಇಲ್ಲಿ ಮನೆ ಕಸ ಗುಡಿಸೋದ್ರಿಂದ ಹಿಡಿದು ಬಾತ್ರೂಮ್ ಕ್ಲೀನ್ ಮಾಡೋದ್ರಿಂದ ಹಿಡಿದು ಟಾಯ್ಲೆಟ್ ಕ್ಲೀನ್ ಮಾಡೋವರೆಗೂ ಎಲ್ಲ ನಾವೇ ಮಾಡ್ಕೋತೀವಿ. ಈಸಿ ಏನಂತ ಆಗಲ್ವಲ್ಲ ಇಲ್ಲಿ ಯಾಕೆ ಗಲೀಜು ಆಗಲ್ಲ. ಯಾರು ಬರ್ತಾರೆ ಕೆಲಸಕ್ಕೆ? ಲೇಬರ್ದಲ್ಲಿ ಲೇಬರ್ ಈಸಿಯಾಗಿ ಸಿಗುತ್ತೆ ಸರ್. ನಮ್ಗೆ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಆ ಥರ ಮಾಡೋ ಕೆಲಸದವ್ರು ಸಿಗ್ತಾರೆ. ಇಲ್ಲಿ ಯಾರು ಮಾಡ್ತಾರೆ? ಎಲ್ಲರನ್ನು ಕಡಿಮೆ. ಅದು ಪಾಪ್ಯುಲೇಷನ್ಗಿಂತ ಆ ಥರ ಜನ ಸಿಗಲ್ಲ, ಕಮ್ಮಿ ಇಲ್ಲಿ ಸಿಗೋದು. ಇದಾರೆ ಮೆಕ್ಸಿಕನ್ಸ್ ಬರ್ತಾರೆ. ಭಾರಿ ಎಕ್ಸ್ಪೆನ್ಸಿವ್ ಭಾರಿ ಎಕ್ಸ್ಪೆನ್ಸಿವ್. ಲೈಕ್ ಅವರು ಅವರ್ಗಟ್ಲೆ ಅಲ್ಲ ಬೇಕಾಗಿರಲ್ಲ. ಈಗ ನಿಮ್ಮ ಮನೆ ಕ್ಲೀನ್ ಮಾಡೋಕ್ಕೆ ಧೂಳೆ ಆಗಲ್ವಲ್ಲ. ಫಸ್ಟ್ ಆಫ್ ಆಲ್ ನಿಮ್ಗೆ ಧೂಳು ಆಗಲ್ಲ, ಪೊಲ್ಯೂಷನ್ ಇಲ್ಲ ಅಂತ ಹೇಳಿ. ಮನೇಲಿ ಧೂಳು ಆದರೆ ಧೂಳು ಹೊಡೆಯಕ್ಕೆ ಬೇಕು ಅಂತ ಅಂತೀವಿ ನಾವು. ಏನು 3 ದಿವಸಕ್ಕೆ ಒಂದ್ಸತಿ ಸುಮ್ಮನೆ ಒಂದು ರೋಬೋ ವ್ಯಾಕ್ಯೂಮ್ ಮಾಡಿದ್ರೆ ಇಲ್ಲ ನಾವೇ ಹ್ಯಾಂಡಲ್ ವ್ಯಾಕ್ಯೂಮ್ ಮಾಡಿದ ತಕ್ಷಣ. ಬಟ್ ನನಗೆ ಇನ್ನೊಂದೇನಂತ ಹೇಳಿದ್ರೆ ಇಲ್ಲಿ ನನಗೆ ಎಲ್ಲೂ ಈ ಬೀಡ ಅಂಗಡಿ ಆಗಲಿ ಶಾರ್ಟ್ ಇದಾಗಲಿ ಅಥವಾ ಕಿರಾಣಿ ಅಂಗಡಿಗಳಾಗ್ಲಿ ಆಮೇಲೆ ಗಾಡಿಗಳಾಗ್ಲಿ ಅವರೆಲ್ಲ ಏನಿಲ್ಲ. ಅವರೆಲ್ಲ ಹೆಂಗೆ ನಮ್ಗೆ ಬೇಕಾದ್ರೆ ಸಡನ್ ಆಗಿ ಬೇಕಂದ್ರೆ ಅಲ್ಲಿ ಹೆಂಗೆ ಅಂದ್ರೆ ಸರ್ ಇಲ್ಲಿ ಒಂದು ಕಮ್ಯುನಿಟಿ ಮಾಡ್ತಾ ಇದ್ದಾರೆ ಅಂದ್ರೆ ಪ್ಲಾನಿಂಗು. ನಿಮ್ಗೆ ಇಂಥ ಕಡೆ ಇಲ್ಲಿ ಮನೆ ಬರಬೇಕು ಅಂದ್ರೆ ಅಲ್ಲಿ ಮನೆನೇ ಬರಬೇಕು. ನೀವು ಹೇಳಿದ್ರೆ ಕಮರ್ಷಿಯಲ್ ಅಂದ್ರೆ ಅದಕ್ಕೆ ಬೇರೆ ಜಾಗ ಇರುತ್ತೆ, ಟೌನ್ ಸೆಂಟರ್ಗಳು ಇರ್ತದೆ, ಅಲ್ಲಿಗೆ ಹೋಗ್ಬೇಕು. ಇಂಡಸ್ಟ್ರಿ ಬೇಕಾ ನೀವು ಅಲ್ಲಿ ಒಂದು ತಳ್ಳ ಗಾಡಿಲಿ ಇಟ್ಕೊಂಡು ಏನು ಮಾಡಂಗಿಲ್ಲ. ಕಾನ್ಸೆಪ್ಟೇ ಇಲ್ಲ. ಈಗ ಊಟ ಏನಾದ್ರು ಹೋಟ್ಲು ಬಂದು ಹೋಟ್ಲ ತಳ್ಳ ಗಾಡಿ ಇಟ್ಕೊಂಡು ಮಾಡಂಗಿಲ್ಲ. ನಮ್ಮಲ್ಲಿ ಕಾರ್ನರಲ್ಲಿ ಒಂದು ಕಾರ್ನಲ್ಲಿ ಎಗ್ ರೈಸ್ ಅಂಗಡಿಗಳು ಹಾಕೊಂಡಿರ್ತೀವಿ, ಅದೆಲ್ಲ ಏನಿರಲ್ಲ. ಪಾಪ್ಯುಲೇಷನ್ ನಮ್ಮ ಕಲ್ಚರ್ ಅದು. ನಾನು ಹೇಳ್ತಾ ಇರೋದು ಫಾರ್ ಎಕ್ಸಾಂಪಲ್ ನನ್ಗೆ ಹೊಟ್ಟೆ ಊಟ ಬೇಕು. ಇದು ಹೋಟ್ಲ್ಸ್ ಇರ್ತವೆ, ರೈತರಿಗೆ ಟೌನ್ ಸೆಂಟರ್ಗಳು ಅಂತ ಇರ್ತದೆ. ಅಲ್ಲಿ ಹೋಗಿ ಅಲ್ಲಿ ಇರ್ತಾವೆ ನಿಮ್ಗೆ ಎಲ್ಲ ತರ. ನಿಮಗೆ ರೆಸ್ಟೋರೆಂಟ್ ಬೇಕಾ, ಗ್ರಾಸರಿ ಬೇಕಾ, ಎಲ್ಲ ಕಡೆ ಇರುತ್ತೆ. ಒಂದು ಎಕ್ಸಿಟ್ ಹೋದ್ರೆ ಸಿಕ್ಬಿಡುತ್ತೆ. ಅದಕ್ಕೆ ಅಂತಾನೆ ನಿಮ್ಗೆ ಅಲ್ಲೇ ಹೋಗ್ಬೇಕು ಊಟಕ್ಕೆ. ಅದು ಎಲ್ಲೂ ಇಲ್ಲಿ ನಿಮ್ಗೆ ಎಲ್ಲಿ ಬೇಕಾದ್ರೆ ಇಷ್ಟ ಬಂದಂಗೆ ಕಡೆ ಇಟ್ಕೊಳ್ಳೋದಾಗಲಿ ಅವೇನೂ ಆಗೋದಿಲ್ಲ. ಫುಡ್ಗೆ ನೀವು ಭಾಳ ಪ್ರಾಮುಖ್ಯತೆ. ನೀವು ಒಂದು ಉತ್ತಮವಾದ ಆಹಾರ ಕೊಡ್ತೀವಿ ಅಂದರೆ ಅದನ್ನು ಹೆಂಗೆ ಪ್ರಿಪೇರ್ ಮಾಡ್ತಾರೆ ಅದು ಮೇಯ್ನ್ ಇಂಪಾರ್ಟೆಂಟ್ ಅವ್ರಿಗಿಲ್ಲಿ. ಅದಕ್ಕೆಲ್ಲ ಲೈಸೆನ್ಸ್ ತೊಗೋಬೇಕು, ಪರ್ಮಿಷನ್ ತೊಗೋಬೇಕು, ಯಾವ ರೀತಿ ತಯಾರು ಮಾಡ್ತಾರೆ ಅದೆಲ್ಲ ನೋಡ್ತಾರೆ ಫಸ್ಟು. ಸುಮ್ಮನೆ ನೀವು ಮನೇಲಿ ಮಾಡ್ಕೊಬಂದು ಹೊರಗಡೆ ಎಲ್ಲ ಮಾಡೋದಕ್ಕೆಲ್ಲ ಬಿಡಲ್ಲ. ಆ ಥರ ಈಗ ಮನೆಯಲ್ಲೇ ಒಬ್ಬರು ಇಲ್ಲ, ಲೈಸೆನ್ಸ್ ಇರಬೇಕು. ಹೊರಗಡೆ ನೀವು ಬಿಸ್ನೆಸ್ ಆಗಿ ಬಿಸ್ನೆಸ್ ಸೇಲ್ ಮಾಡ್ತೀನಿ ಅಂದರೆ ನಿಮಗೆ ಲೈಸೆನ್ಸ್ ಇರಬೇಕು. ಗೋ ಥ್ರೂ ದ ಪ್ರಾಸೆಸ್ ಅಷ್ಟೇ ಅದು. ಈಗ ಫಾರ್ ಎಕ್ಸಾಂಪಲ್ ಒಬ್ರು ಯಾರೋ ಮನೆಯಲ್ಲಿಂದ ಒಳ್ಳೆ ಇಡ್ಲಿ ಮಾಡ್ತಾರೆ, ಅವ್ರ ಮನೆಯಿಂದನೇ ಸೇಲ್ ಮಾಡೋದು ಮಾಡ್ತಾರೆ. ನಾವೆಲ್ಲ ಹೋಗ್ಬಿಟ್ಟು ಚಪಾತಿ ತಗೊಂಡ್ಬರ್ತೀವಿ, ಅದೆಲ್ಲ ಅದು ಮಾಡ್ಬೋದು. ಬಟ್ ಅವ್ರು ಲೈಸೆನ್ಸ್ ತಗೋಬೇಕು. ಅದಕ್ಕೂ ಲೈಸೆನ್ಸ್ ಬೇಕಾ? ಮಾಡ್ತಾರೆ, ಎರಡೂ ಮಾಡ್ತಾರೆ. ಲೈಸೆನ್ಸ್ ತಗೊಂಡಿರ್ತಾರೆ. ಕೆಲವರು ಚಪಾತಿ ಮಾಡ್ತಾರೆ ಮನೇಲಿ, ಹಂಗೆ ನಿಮ್ಮಲ್ಲಿ ಇಲ್ಲಿ ಮಾಡ್ತಾ ಇದ್ದು ಕಂಪ್ಲೇಂಟ್ ಮಾಡ್ಬಿಟ್ರು. ಓಹೋ, ಅವಾಗ ವಿತೌಟ್ ಲೈಸೆನ್ಸ್ ಅಂತ ಒಂದ್ಸರಿ ಏನಾದ್ರು ಒಬ್ರು ಕಂಪ್ಲೇಂಟ್ ಮಾಡಿದ್ರೆ ಅಷ್ಟೇ ಅದು. ಹೌದು, ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ನೋಡಿ. ಇಲ್ಲಿ ಸಿಮೆಂಟ್ ಹಾಕಿರೋದು ಸೈಡಲ್ಲಿ, ಸಿಮೆಂಟ್ ಹಾಕಿ ಪ್ಲಾಸ್ಟರ್ ಮಾಡ್ಯಾರ ನೋಡಿ. ಸೈಡಲ್ಲಿ ಅಲ್ಲೆಲ್ಲ ನಿಮಗೆ ನೆಕ್ಸ್ಟ್ ಬರೀ ಇದನ್ನ ಹಾಕಿ ವುಡ್. ನಮ್ಮ ಕಡೆ ಎಲ್ಲ ವುಡ್ ಹಾಕಿ ಪ್ಲಾಸ್ಟರ್ ಮಾಡ್ಯಾರ. ಈಗ ಇದಕ್ಕೆ ನೆಕ್ಸ್ಟ್ ಪೇಂಟಿಂಗ್ ಹೊಡ್ಕೊಂಡು ಮಿಕ್ಕಿದೆಲ್ಲ ಮುಗಿಸ್ಕೊಂಡ್ಬಿಡ್ತಾರೆ. ನೋಡಿ ಇಲ್ಲಿ ಮಾಡುವಾಗ್ಲೂ ಗಲೀಜ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ಟಾಯ್ಲೆಟ್ಗಳು ಇಟ್ಟಿದ್ದಾರೆ ಅವರೇ. ನೀವೆಲ್ಲ ನೋಡಿ ಡಸ್ಟ್ಬಿನ್ ಇಟ್ಟರೆ, ದೊಡ್ಡ ದೊಡ್ಡ ಡಸ್ಟ್ಬಿನ್ಗಳು. ಏನೇ ಬಿದ್ರೂ ಇವು ಕಟ್ಟಿಗೆಗಳು ಎಲ್ಲ ಇರ್ತಾವಲ್ಲ ಅದ್ರಾಗ ಹಾಕಕ್ಕೆ ಅವ್ರು ಬಂದು ತೊಗೊಂಡು ಹೋಗ್ತಿರ್ತಾರೆ. ಈ ರೆಸ್ಪಾನ್ಸಿಬಿಲಿಟಿ ಇದೆಲ್ಲ ಅವ್ರದ್ದೇ ಬಂದು ವೆಹಿಕಲ್ ಬಂದು ಡಂಪ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ನೀಟಾಗಿ ಮಾಡಿ ಗ್ರಾಸ್ ಹಾಕ್ಬಿಟ್ಟು ಇಲ್ಲಿ ಸಿಮೆಂಟ್ ಮೇಲೆ ಹಾಕ್ತಿವಲ್ಲ, ಈ ರೋಡ್ ಮೇಲೆ ಹಾಕ್ತಿವಲ್ಲ, ಆ ಥರ ನೋಡಿ ಒಂದಿನ ಹಾಕಿದಾನ, ಎಲ್ಲೂ ಹಾಕಿಲ್ಲ. ರೋಡ್ ನಲ್ಲಿ ನಾವು ಹಾಕೊಂಡು ಮನೆ ಕಟ್ತೀವಲ್ವಾ, ರೋಡ್ ಆದ್ಮೇಲೆ ಮುಗಿತ್ತು. ಎಷ್ಟು ಡಿಸ್ಟರ್ಬ್ ಮಾಡ್ತೀವಿ ಇಂಡಿಯಾದಲ್ಲಿ, ರೋಡ್ನೇ ಜಾಗ ಬಿಟ್ಟಿರೋದಿಲ್ಲ. ಇಲ್ಲಿ ಎಷ್ಟು ಕ್ಲೀನಾಗಿ ಎಲ್ಲ ಇಟ್ಕೊಂಡಿರ್ತಾರೆ. ಅಂದ್ರೆ ಸಿಸ್ಟಮ್ಯಾಟಿಕ್ ಲೈಫ್, ಐ ಕ್ಯಾನ್ ಸೇ ಸಿಸ್ಟಮ್ಯಾಟಿಕ್ ಲೈಫ್ ಅಂತ.
ಅಂದ್ರೆ ಈಗ ಒಂದೇ ತರ ಮನೆ ಕಟ್ಟಿರ್ತಾರ ಅಥವಾ ಇಲ್ಲ ಆಲ್ಮೋಸ್ಟ್ ಒಂದು ಪ್ಲಾನ್ ಇರ್ತೈತಿ ಒಂದೊಂದು 2-3 ತರ ಹಿಂಗೆ ಪ್ಲಾನ್ ಇರ್ತಾವು. ಆ ಪ್ಲಾನ್ ತಕ್ಕರನ ಕಟ್ಬೇಕು ಅವ್ರು. ಆ ಪ್ಲಾನ್ ಅಪ್ರೂವ್ ಇರ್ತೈತಿ. 4 ಪ್ಲಾನ್ ಇಟ್ಕೊಳ್ತಾರೆ. ಒಂದೊಂದು ಪ್ಲಾನ್ಗೂ 3 ಎಲಿವೇಶನ್ ಕೊಡ್ತಾರೆ. ಒಂದೇ ಪ್ರೈಸ್ ಇರುತ್ತೆ ಅವಾಗ. ಪ್ರೈಸ್ ಡಿಫ್ರೆನ್ಸ್ ಇರುತ್ತೆ, ಸ್ವಲ್ಪ ಡಿಫ್ರೆನ್ಸ್. ದೊಡ್ಡ ಫ್ಲಾಟ್ ಇರ್ಬೋದು. ಅಲ್ಲ ನಾನು ಹೇಳ್ತಾರೆ ಇದು 80/100 ಇದೆ, ಇದು ಅದು 80/100 ಇದೆ. ಬಟ್ ಪ್ಲಾನ್ ಡಿಫ್ರೆಂಟ್ ಇರುತ್ತೆ. ಪ್ಲಾನ್ ಡಿಫ್ರೆಂಟ್ ಇರ್ತದೆ. ನಿಮಗೆ ಇಂಟೀರಿಯರ್ ಪ್ಲಾನ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಅಕ್ಕಪಕ್ಕ ಬರಲ್ಲ. ಅದನ್ನೇ ಕೇಳ್ತೀರ. ಬರಲ್ಲ, ಒಂದೇ ಪ್ಲಾನ್ ಮನೆ ಅಕ್ಕಪಕ್ಕ ಬರಲ್ಲ. ನೀವು ಯಾವ ಥರದ್ದು ಬೇಕಾದ್ರೂ ತಗೋಬೋದು. ಈ ಸ್ವಲ್ಪ ಕಂಪೇರ್ ಮಾಡಿದ್ರೆ ಇದೆಲ್ಲ ದೊಡ್ಡ ಸೈಜ್ ಮನೆ ಇದು. ಇದು ತುಂಬ ದೊಡ್ಡದಿದೆ ಇದು. ಈ ಸ್ವಲ್ಪ ಇದು ಬಿಡ್ತು ನೋಡಿ ಇದನ್ನ. ಒಂದೇ ಪ್ಲಾನ್ ಮನೆ ಅಕ್ಕಪಕ್ಕ ಕೊಡಲ್ಲ ನಿಮಗೆ. ಇಲ್ಲೊಂದಿದ್ರೆ ಅದೇ ಪ್ಲಾನು ಇನ್ನೊಂದು ಕಡೆ ಇರ್ತದೆ ಹಂಗೆ. ಫ್ರಂಟ್ ಎಲಿವೇಶನು ಡಿಫ್ರೆಂಟ್ ಇರ್ತದೆ. ಈ ತರ ಕಂಪೇರ್ ಮಾಡಿದ್ರೆ ಇಂಡಿಯಾ ಹಾಗೆ ಅಂದ್ರೆ ಲೈಕ್ ನಮ್ಮ ಇಂಡಿಯಾದಲ್ಲಿ ಇಷ್ಟು ದೊಡ್ಡದಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಕಮ್ಯುನಿಟಿನೇ ಬೆಳೆಸ್ಬೇಕಂದ್ರೆ ಈಗ ನಮ್ದು ಈಗ ಹೊಸದಾಗೆ ಸಿಟಿನ ಎಲಿವೇಶನ್ ಸಿಟಿ ಅಂತ ಮಾಡ್ತಿದ್ದಾರೆ. ಅಲ್ಲಿ ಈ ತರ ಮಾಡ್ಕೊಬೋದಲ್ವಾ? ಇಷ್ಟು ಜಾಗ ಎಲ್ಲ ಬಿಟ್ಟು ರೋಡ್ ಇಷ್ಟಂತೂ ಬಿಡೋದೇ ಇಲ್ಲ ಅಲ್ಲಿ. ಇಲ್ಲಿ ಇಷ್ಟು ಎಲ್ಲ ಇರಲೇಬೇಕು. ನೋಡಿ ಎಷ್ಟಿದೆ ಇದು. ಆಲ್ಮೋಸ್ಟ್ ಏನೊಂದು ಹೈವೇ ರೋಡ್ ಇದ್ದಂಗೆ ಇದೆ. ಹೈವೇ. ಹೌದು, ಇದು ರೆಸಿಡೆನ್ಷಿಯಲ್ ಏರಿಯಾ. ಇದು ರೆಸಿಡೆನ್ಷಿಯಲ್. ಇದು ರೋಡ್ ಹೆಂಗಿದೆ ನೋಡಿ, ಕ್ವಾಲಿಟಿ ಆಫ್ ಇದ್ರ ನೋಡಿ. 30-40 ವರ್ಷ ಹೋದ್ರು ಟಾರ್ ಏನು ಜಗ್ಗಾಡಲ್ಲ. ನಮ್ಮಲ್ಲಿ ಎಂಜಿನಿಯರ್ಗಳು ಪ್ಲಾನ್ಗಳು ಹಾಕೊಡ್ತಾರೆ, ಈ ತರ ಹಿಂಗೆ ಬರ್ಬೇಕಂತ. ಎಂಜಿನಿಯರೇ ಒಂದಷ್ಟು ಜನ ಓದಿರ್ತಾರೆ. ಈಗ ಅಲ್ಲಿ ಎಂಜಿನಿಯರ್ ಪ್ಲಾನ್ ಹಾಕೊಡ್ತಾರಲ್ವಾ. ಈಗ ನಾನು ಈ ಇಂಜಿನಿಯರ್ ಬಿಟ್ಟು ಬೇರೆಯವ್ರ ಇಂಜಿನಿಯರ್ ಕೈಲಿ ಮಾಡಿಸ್ಕೊಂತೀನಿ, ಅದೆಲ್ಲ ಏನಿರಲ್ವಾ? ಒಂದು ಸತಿ ಕಮ್ಯುನಿಟಿಗೆ ಕೌಂಟಿಯಿಂದ ಅಪ್ರೂವ್ ಆಗಿದ್ರೆ ಇಂಜಿನಿಯರು ಇಲ್ಲ, ಯಾರೂ ಇಲ್ಲ. ಅವ್ರದ್ದೇ ಬಿಲ್ಡರ್ಸೇ ಎಲ್ಲ ಕೆಲಸ. ಬಿಲ್ಡರ್ಸ್ ಕ್ವಾಲಿಟಿ ಅವ್ರು ಮಾಡಲೇಬೇಕು, ಮೇಂಟೈನ್ ಮಾಡಲೇಬೇಕು. ಹಿಂಗೆ ಕ್ವಾಲಿಟಿ ರೋಡ್ ಮೇಂಟೈನ್ ಮಾಡಬೇಕು, ಹಿಂಗೆ ಕ್ವಾಲಿಟಿ ಸಿಮೆಂಟ್ ಹಾಕಬೇಕು. ಇದಿಷ್ಟು ಹಿಂಗೆ ಇರಬೇಕು, ಹಿಂಗೆ ಸ್ಲೋಪ್ ಇರಬೇಕು. ಈ ಸಣ್ಣ ನೀರು ಬಿದ್ರೂ ಹಿಂಗೆ ಹೋಗ್ಬೇಕು. ಇಲ್ಲಿಂದ ಅಲ್ಲಿಗೆ ಲಾನೇ ಇರಬೇಕು. ಮುಗ್ದೋಯ್ತದು. ಇಂಜಿನಿಯರ್ ಬರೋದೇ ಇಲ್ಲ ಅಲ್ಲಿ. ಬಿಲ್ಡರೇ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಿಮಗೆ ಬಿಲ್ಡರ್ಗಳ ಹತ್ರ ಇಂಜಿನಿಯರ್ಸ್ ಇರ್ತಾರೆ, ಅವ್ರು ಮಾಡ್ತಾರೆ, ಪ್ಲಾನಿಂಗ್ ಮಾಡ್ಕೊಡ್ತಾರೆ. ಬಟ್ ಆ ಪ್ಲಾನ್ ಅದು ಹೇಳಿ ಈಗ ಇವ್ರು ಹೇಳ್ದಂಗೆ ಪ್ಲಾನು ಒಂದ್ಸಲ ನಿಮ್ಗೆ ಸಿಟಿಗೆ ಹೋಗಿ ಅಪ್ರೂವ್ ಆಯ್ತು ಅಂದ್ರೆ ಮುಗೀತು ಅಷ್ಟೇ. ನೋ ಚೇಂಜಸ್. ಸಿಟಿಗೂ ಅವ್ರಿಗೂ ಕನೆಕ್ಷನ್ ಇರಲ್ಲ. ಆಮೇಲೆ ಅಲ್ಲ, ಚೇಂಜಸ್ ಮಾಡ್ತಾರೆ. ಬಟ್ ಅಗೇನ್ ಪುನಃ ಅಪ್ರೂವಲ್ ಪ್ರೊಸೆಸ್ ಪುನಃ ಡಿಲೇ ಮಾಡುತ್ತೆ ನಿಮಗೆ. ಈಗ ಫಾರ್ ಎಕ್ಸಾಂಪಲ್ ನನಗೆ ಇವಾಗ ಬಾತ್ರೂಮು ಈಗ ನಮಗೆ ಪೂರ್ವಕ್ಕಿದೆ, ಪಶ್ಚಿಮಕ್ಕೆ ಬೇಕು. ಅದು ಮನೇಲಿ ನೀವು ಮಾಡ್ಬೇಕಾದ್ರೆ ಮಾಡಿಸ್ಕೋಬಹುದು. ಅದು ಬಿಲ್ಡರ್ ಮೇಲೆ ಡಿಪೆಂಡ್ ಸರ್. ಯೂಶಲಿ ಈಗ ನಾವು ಮಾಡಿ ಇಲ್ಲಿ ಆ ಥರ ಫ್ಲೆಕ್ಸಿಬಿಲಿಟಿ ಕೊಡೋದಿಲ್ಲ. ನಮ್ಮಲ್ಲೆಲ್ಲ ಸಿಗ್ತದೆ ಹಂಗೆ. ಯಾಕಂದ್ರೆ ಈಗ ಡಿಫ್ರೆಂಟ್ ಬಿಲ್ಡರ್ಸ್ ನೀವು ಇಲ್ಲಿ ನೋಡಿದ್ರೆ ಎಲ್ಲ ಕಡೆ ಆಲ್ರೆಡಿ ಪೈಪಿಂಗ್ ಆಗೋಗಿದೆ. ಸೊ ನೀವು ನನಗೆ ಇಲ್ಲಿ ಬೇಡ ಇಲ್ಲಿ ಚೇಂಜ್ ಮಾಡೋದ್ರೆ ಅವ್ರು ಪುನಃ ನಿಮಗೋಸ್ಕರ ಎಲ್ಲ ಕಡೆ ಪೈಪ್ ಚೇಂಜ್ ಮಾಡ್ಕೊಂಡು ಬರಲ್ಲ ಅವರು. ಅದೇ ಕೇಳ್ತೀರ. ಅದು ಮಾಡಲ್ಲ. ಆವಾಗ ನಾನು ಈ ಮನೆನೇ ಬಿಟ್ಟು ಬೇರೆ ಮನೆ ಅಲ್ಲ, ನೀವು ತಗೋಬೇಕಾದ್ರೆ ನಾವೆಲ್ಲ ನೋಡ್ಬಿಟ್ಟೆ ತಗೊಂಡಿರ್ತೀರಲ್ಲ. ಈ ಲಾಟಲ್ಲಿ ಹಿಂಗೆ ಬರುತ್ತೆ, ಹಿಂಗೆ ಈ ಮೂಲೆಯಲ್ಲಿ ಬೆಡ್ರೂಮ್ ಬರುತ್ತೆ, ಈ ಮೂಲೆಯಲ್ಲಿ ಎಂಟ್ರೆನ್ಸ್ ಬರುತ್ತೆ, ಈ ಮೂಲೆಯಲ್ಲಿ ಬಾತ್ರೂಮ್ ಬರುತ್ತೆ ಅಂತ ಇರುತ್ತೆ. ಇದು ಅಗ್ನಿಮೂಲೆ, ಇದು ಅದನ್ನ ನೋಡ್ಬಿಟ್ಟೆ ತಗೋಬಹುದು ನೀವು. ಈ ತರ ಎಲ್ಲ ಹೇಳ್ತೀವಿ. ನಿಮ್ಗೆ ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗ್ಬಿಡ್ತಾ ಇರ್ತದೆ. ಅದನ್ನ ಈ ಕನ್ಸ್ಟ್ರಕ್ಷನ್ ಆಲ್ರೆಡಿ ಅವ್ನು ತಗೊಂಡ ಮೇಲೆ ಕನ್ಸ್ಟ್ರಕ್ಷನ್ ಶುರು ಮಾಡೋದ. ಇಲ್ಲ ಕನ್ಸ್ಟ್ರಕ್ಷನ್ ಆಗಿರೋ ಮನೆ ತಗೋತೀರಾ, ಇಲ್ಲ ನಿಮ್ದು ನನಗೆ ಈ ಲಾಟ್ ಬೇಕು, ಈ ಫಸ್ಟ್ ಈ ಜಾಗ ಬೇಕು ಅಂತ ತಗೊಳ್ತೀರಾ. ಅದ್ರ ಮೇಲೆ ಕನ್ಸ್ಟ್ರಕ್ಷನ್ಗೆ ನಿಮ್ಗೆ ಆಲ್ರೆಡಿ ಪ್ಲಾನ್ ನಿಮ್ಮ ಕೈಯಲ್ಲಿ ಇರುತ್ತೆ. ಈಗಂದ್ರೆ ಈಗ ಫಸ್ಟ್ ನಾವು ತಗೋಬೇಕಂದ್ರೆ ಜಾಗ ತಗೋಬೇಕು. ಆ ಜಾಗ ಫಸ್ಟ್ ಲಾಟ್. ಜಾಗ ಅಂತಲ್ಲ, ಈಗ ಮನೇನೂ ತಗೋಬಹುದು. ಈಗ ನಾನು ಇಲ್ಲಿ ಬರ್ತೀನಿ ಅಂತಂದ್ರೆ ಈ ಲಾಟ್ಗೆ ಈ ಪ್ಲಾನ್ ಮನೆ ಬರುತ್ತೆ ಅಂತ ನಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಈ ಪ್ಲಾನ್ ಅಲ್ಲಿ ಏನೇನು ಬರುತ್ತೆ ಅಂತಾನೂ ಗೊತ್ತಿರುತ್ತೆ. ನಿಮ್ಮ ಕೈಲಿ ಇರುತ್ತೆ, ಡೈರೆಕ್ಷನ್ ನಿಮಗೆ ಗೊತ್ತಿರುತ್ತೆ. ನಾನು ತಗೋತೀನಿ. ನಂಗೆ ಶೂಟ್ ಆಗಲ್ಲ ಅಂದ್ರೆ ಪಕ್ಕದ ಕೊಯ್ತೀನಿ, ಅದು ಬೇರೆ. ಆಮೇಲೆ ಇನ್ನೊಂದು ಏನಂದ್ರೆ ಇದು ಇಂಡಿಪೆಂಡೆಂಟ್ ಹೌಸ್ ಅಂತ ಬರ್ತಾವೆ ಇವೆಲ್ಲ. ಏನಪ್ಪಾ ಅಂದ್ರೆ 40% ನೀವು ಜಾಗ ಬಿಡ್ಬೇಕು. ನಮ್ಮ ಕಡೆ ಏನು ಮಾಡ್ತೀವಿ, ಪಕ್ಕ ಮನೆ ಕಟ್ಕೊಂಡ್ಬಿಡ್ತೀವಿ. ಇಲ್ಲಿ ಏನಪ್ಪಾ ಅಂದ್ರೆ ಒಂದೇ ಕೂಡ ಎರಡು ಮನೆ ಇರುತ್ತಲ್ಲ. ಇಲ್ಲಿ ಹಂಗಿಲ್ಲ. ಇಲ್ಲಿ ಸ್ವಲ್ಪ ಇನ್ನು ಕಡಿಮೆ. ನಮ್ಮಲ್ಲಿ ಹಿಂದೆ ಇನ್ನೊಂದು ಮನೆ ಕಟ್ಬೋದು ಮಧ್ಯ, 2 ಮನೆ ಮಧ್ಯ ಅಷ್ಟು ಜಾಗ ಇರುತ್ತೆ. ಕಂಪಲ್ಸರಿ ಜಾಗ ಬಿಡ್ಲೇಬೇಕು. ಮನೆ ನೋಡಿದ್ರೆ ಇವನ್ನ ಹಿಂದ್ಗಡೆ ಎಷ್ಟು ಬಿಟ್ಟಿರ್ತಾರೆ ಜಾಗ, ಮುಂದಿನ ಜಾಗ ಇರುತ್ತೆ. ಯಾಕಂದ್ರೆ ಬೈ ರೂಲ್ಸ್ ಅದನ್ನ ಫಾಲೋ ಮಾಡ್ಲೇಬೇಕು ಅವರು. ನಿಮ್ಗೊಂದು ಲಾಟ್ ಸೈಜ್ ಏನಿರ್ತಲ್ಲ ಸರ್, ಆ ಲಾಟ್ ಸೈಜಲ್ಲಿ ನಿಮ್ಮದು ಬಿಲ್ಟಪ್ ಏರಿಯಾ ಬಂದು 40% ಅಷ್ಟೇ ಆಕ್ಯುಪೈ ಮಾಡಬೇಕು. ಮಿಕ್ಕಿದ್ದು ಓಪನ್ ಇರಬೇಕು. ಆದ್ರೆ ಈಗ ಆ ಒಂದು ಮನೆದು ನೆರಳು ಇನ್ನೊಂದು ಮನೆ ಬೀಳಬಾರ್ದು. ನೆರಳದಲ್ಲ, ಹಂಗೆ ಇದೆ ಸರ್. ನೆರಳಿಲ್ಲ, ಮಧ್ಯೆ ಗ್ಯಾಪ್ ಸ್ಪೇಸ್ ಇರಬೇಕು ಅಷ್ಟೇ ಮಧ್ಯದಲ್ಲಿ. ಒಂದು ಮನೆ ಪ್ಲಾನ್ ಸಿಟಿಗೂ ಪ್ಲಾನ್ಡ್ ಸಿಟಿಗೂ ವ್ಯತ್ಯಾಸ ಇದೇ ಇರುತ್ತೆ. ಈಗ ನಮ್ದು ಬೆಂಗಳೂರು ಏನಾಯ್ತು, ಇಟ್ಸ್ ಅನ್ಪ್ಲಾನ್ಡ್, ಅಷ್ಟು ಬೆಳೀತದೆ ಅಂತ ಗೊತ್ತೇ ಇರಲಿಲ್ಲ. ಸೊ ಹಾಗಾಗಿ ಸಡನ್ ಪಾಪ್ಯುಲೇಷನ್ ಸರ್, ಈಗ 7 ಕೋಟಿ ಜನ ಇದ್ದಾರೆ ಕರ್ನಾಟಕದಲ್ಲಲ್ವಾ. ನಮ್ಮ ಎಂಟೈರ್ ಸ್ಟೇಟಲ್ಲಿ 50 ಲಕ್ಷ ಜನ ಇದ್ದಾರೆ. ಕ್ಯಾನ್ಸಸ್ ಅನ್ನೋದು ಬಿಗ್ ಸ್ಟೇಟು.
50 ಲಕ್ಷ ಜನ ಎಂಟರ್ ಸ್ಟೇಟಲ್ಲಿ ಇರೋದು. ಹೌದು, ಆಲ್ಮೋಸ್ಟ್ ಈಕ್ವಲ್ ಟು ಕರ್ನಾಟಕ ಸ್ಟೇಟ್. ಮೇನ್ಲಿ ಪಾಪ್ಯುಲೇಷನ್ ಅಷ್ಟೇ. ಅಂದರೆ ಇದು ಏನಾಗೈತೆ ಅಂದ್ರೆ ಅಮೇರಿಕಾ ಜಗ ದೊಡ್ಡದು, ಪಾಪ್ಯುಲೇಷನ್ ಕಡಿಮೆ, ಹಿಂಗಾಗಿ ಎಲ್ಲರಿಗೂ ಸ್ಪೇಸ್ ಸಿಗುತ್ತೆ ಅಷ್ಟೇ. ಒಂದು ಈಗ ಇಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಬರೀ ಬೇಸ್ಮೆಂಟ್ ಸಿಮೆಂಟ್ ಕಾಂಕ್ರೀಟ್ ಇಲ್ಲಿಗಿದೆಯಲ್ವಾ, ನಮ್ಮಲ್ಲಿ ಫುಲ್ ಒಂದು ಫ್ಲೋರ್ ಕೆಳಗಡೆ ಇರುತ್ತೆ. ಹೌದು, ಒಂದೊಂದು ಫ್ಲೋರ್ ಕೆಳಗಡೆ ಇರ್ತದಲ್ಲ, ಅದು ಬೇಸ್ಮೆಂಟ್ ಅಂತೀವಿ. ಹೌದು. ಬಟ್ ಇಲ್ಲಿ ಅರ್ಥಕ್ವೇಕ್ ಆಗುತ್ತಲ್ಲ, ಅದಕ್ಕೋಸ್ಕರ ಕ್ಯಾಲಿಫೋರ್ನಿಯಾದಲ್ಲಿ ನೋ ಬೇಸ್ಮೆಂಟ್. ನೋ ಬೇಸ್ಮೆಂಟ್ ಅಂದ್ರೆ ಅರ್ಥಕ್ವಿಕ್ ಆಗುತ್ತೆ ಅಂತ ಇದನ್ನ ಮಾಡಿದ್ರು. ಹೌದು, ಬೇಸ್ಮೆಂಟ್ ಆದ್ರೆ ಅದು ಕೆಳಗಡೆ ಎಲ್ಲ ಇವ್ರಿಗೆ ಯಾಕಂದ್ರೆ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಇವ್ರಿರೋ ಕಡೆ ಟೊರ್ನಾಡೋಸು ಆ ಥರ ಬರುತ್ತೆ. ನಾವು ಹಾಗಾಗಿ ಅವ್ರಿಗೆ ಶೆಲ್ಟರ್ ಕೆಳಗಡೆ ಹೋಗ್ತೀವಿ ನಾವು. ಹಂಗೆ ಟೊರ್ನಾಡೋಸ್ ಬಂದರೆ ಅದಕ್ಕೆ ಕೆಳಗಡೆ ಒಂದು ಫುಲ್ ಬೇಸ್ಮೆಂಟ್ ಇರುತ್ತೆ ನಮಗೆ. ಆ ಥರ ಒಂದೊಂದು ಏರಿಯಾಗೆ ಇದೊಂದು ಸಾಯಿಲ್ ಮೇಲೆ ಈಗ ಇದು ಟೆಕ್ಸಸ್ಸು ಟೆಕ್ಸಸ್ ಸ್ಟೇಟು ಅವ್ರಿಗೂ ಇದಿಲ್ಲ, ಬೇಸ್ಮೆಂಟ್ ಇಲ್ಲ, ಎಲ್ಲ ಮೇಲ್ಗಡೆಗೆ ನನಗೆ ಒಂದು ಸ್ವಲ್ಪ ದೊಡ್ಡದು ಇನ್ನೂ ದೊಡ್ಡದಿರುತ್ತೆ. ನೀವು ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ನೀವು ಮನೆ ನೋಡಿದ್ದು 2022. ಎಲ್ಲಿ ಯಾವ ಸ್ಟೇಟ್ ಬಂದಿದ್ರಿ? ನಾನು ಕ್ಯಾಲಿಫೋರ್ನಿಯಾದಲ್ಲೇ ಇರೋದು. ಇಲ್ಲ, 2019 ಬಂದಿದ್ದು. ಫಸ್ಟ್ ಅಪಾರ್ಟ್ಮೆಂಟಲ್ಲಿ ಉಳ್ಕೊಂಡಿದ್ವಿ, ಆಮೇಲೆ ಮನೆ ನೋಡೋಕೆ ಸ್ಟಾರ್ಟ್ ಮಾಡಿ ಇಲ್ಲಿಗೆ 2022 ಮನೆ ತೊಗೊಂಡಿದ್ದು ನಾವು. ನಾವು ಇಲ್ಲಿ ಮೂವ್ ಆಗಿದ್ದು 2022 ಮೂವ್ ಆದ್ವಿ. ಇವರೆಲ್ಲ ಜೊತೆಲೆ ಮೂವ್ ಆದ್ರು ಸೇಮ್ ಟೈಮ್ ನಾವು. ಆಮೇಲೆ ಬಟ್ ಇದು ಫ್ರಿಮಾಂಟ್ ಅಂತ ಇನ್ನೊಂದು ಸಿಟಿ ಇದೆ ಇಲ್ಲೇ ಬೇ ಏರಿಯಾದಾಗ, ಅಲ್ಲಿದ್ವಿ ಮುಂಚೆ. ತಮ್ಮ ಹೆಸರೇನು ಹೇಳಿದ್ರಿ ಸರ್? ದೀಪಕ್ ಕೊಡನರಸೀಪುರ, ಹಾಸನ ಜಿಲ್ಲೆ. ವೆರಿ ಗುಡ್. ನಾರಾಯಣ್ ಜಾಧವ್, ಧಾರವಾಡ, ಕರ್ನಾಟಕ. ಯದುನಂದನ್, ಮಂಡ್ಯ. ಹಿಂಗೆ ಕಂಟಿನ್ಯೂ ಮಾಡೋಣ. ಮುಂದಿನ ಎಪಿಸೋಡು ಸೌರಭಾವದಿಂದ ನೆಕ್ಸ್ಟ್ ಎಪಿಸೋಡು ಬೇರೆ ಸ್ಟೇಟಲ್ಲಿ ಇರುತ್ತೆ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು. ಎಸ್ ಸರ್. ಅಲ್ಲೇ ಅದೇನು ತೊಗೊಂಡೇ ಹೊರಟೋಗ್ಬಿಟ್ನಲ್ಲ, ಏನು ಮಾಡ್ತಾನೆ? $100 ಫೈನು, ಹತ್ತತ್ರ 7-8 ಸಾವಿರ ರೂಪಾಯಿ. ನೆಕ್ಸ್ಟ್ ಟೈಮ್ ಇನ್ಶೂರೆನ್ಸ್ ಕಟ್ಟಬೇಕಾದ್ರೆ 15% ಜಾಸ್ತಿ ಕಟ್ಟಬೇಕು. 3 ವರ್ಷದೊಳಗೆ 3 ಟಿಕೆಟ್ ಕೊಟ್ಟರೆ DLA ಕ್ಯಾನ್ಸಲ್ ಮಾಡಿಬಿಡ್ತಾರೆ. ನಮ್ಮ ದೇಶದಲ್ಲೂ ಹೀಗೆ ಮಾಡ್ಬೇಕು ನೋಡು. ಫುಟ್ಪಾತ್ ಮೇಲೆ ಪಾಪ ಮಲಗಿರೋ 8 ಜನರ ಮೇಲೆ ಕಾರ್ ಹತ್ಸೋದು, ಸಾಯಿಸೋದು, ಮತ್ತು ಹೊಸ ಡ್ರೈವಿಂಗ್ ಲೈಸೆನ್ಸ್ ತೊಗೊಂಡು ಇನ್ನೊಂದಷ್ಟು ಜನ ಕೊಲ್ಲಕ್ಕೆ ತಯಾರಾಗೋದು.